ನನ್ನ ಹೆಸರು ಕಮಲಾದೇವಿ. ನನ್ನ ವಯಸ್ಸು 73 ವರ್ಷ. ನಾನು ಲಕ್ನೋದಲ್ಲಿ ಒಬ್ಬಳೇ ಇರುತ್ತೇನೆ. ಇಂದು ಬೆಳಿಗ್ಗೆ ನಾನು ನನ್ನ ಮಗ ಮನೀಷ್ನ ಲ್ಯಾಪ್ಟಾಪ್ ಅನ್ನು ಸ್ವಚ್ಛಗೊಳಿಸಬೇಕು ಅಂದುಕೊಂಡೆ. ಅವನೇ ತಾನೇ ಹೇಳಿದ್ದ, ಅಮ್ಮ, ಸ್ವಲ್ಪ ಹಳೆಯ ಫೈಲ್ಗಳನ್ನು ತೆಗೆದುಹಾಕು, ಫೋಟೋ ಫೋಲ್ಡರ್ ಸರಿ ಮಾಡು ಎಂದು. ನಾನು ಕನ್ನಡಕ ಹಾಕಿಕೊಂಡು ಪವರ್ ಬಟನ್ ಒತ್ತಿದೆ. ಸ್ಕ್ರೀನ್ ನೀಲಿ ಬೆಳಕಿನಲ್ಲಿ ಮಿನುಗಿತು. ಡೆಸ್ಕ್ಟಾಪ್ ತೆರೆಯಿತು. ಐಕಾನ್ಗಳು ಚೆಲ್ಲಾಪಿಲಿಯಾಗಿದ್ದವು. ಆಫೀಸ್ ರಿಪೋರ್ಟ್ಸ್, ಟ್ರಿಪ್ ಫೋಟೋಸ್, ಯುಟಿಲಿಟೀಸ್, ಬ್ಯಾಕಪ್ಸ್. ಕೆಳಗೆ ಒಂದು ಸಣ್ಣ ಟಿಪ್ಪಣಿ ಕೂಡ ಕಾಣಿಸಿತು. ಮಾಮ್, ವಿಸಿಟ್ ಫ್ರೈಡೇ 4 PM. ನಾನು ಮುಗುಳನಕ್ಕೆ. ಇದು ನನ್ನದೇ ವೇಳಾಪಟ್ಟಿ. ನಂತರ ಡೌನ್ಲೋಡ್ಸ್ ಅನ್ನು ತೆರೆದೆ. ಒಳಗೆ ಹಲವು ರಶೀದಿಗಳು ಮತ್ತು PDFಗಳಿದ್ದವು. ಒಂದು PDF ಮೇಲೆ ನಿಂತಿತು. ಕೆಮಿಸ್ಟ್ ಜಾನ್ ಬಿಲ್ 7 PM.pdf. ನಾನು ಕ್ಲಿಕ್ ಮಾಡಿದೆ. ಬಿಲ್ ತೆರೆಯಿತು. ಔಷಧಿಯ ಹೆಸರುಗಳು ಅಳಿಸಿ ಹೋಗಿದ್ದವು. ಅರ್ಥವಾಗಲಿಲ್ಲ. ಆದರೆ ಮೊತ್ತ ಹೆಚ್ಚಾಗಿತ್ತು ಮತ್ತು ದಿನಾಂಕ ಕಳೆದ ರಾತ್ರಿಯದು. ನಾನು ಹುಬ್ಬುಗಂಟಿಕ್ಕಿದೆ. ಕಳೆದ ರಾತ್ರಿ 7 ಗಂಟೆಗೆ ಔಷಧಿ ಯಾರಿಗೆ? ನಂತರ ನಾನು ಬ್ರೌಸರ್ ತೆರೆದೆ. ಹಿಸ್ಟ್ರಿಯಲ್ಲಿ ಮೇಲಿಂದ ಮೇಲೆ ಕಣ್ಣಾಡಿಸಿದೆ. ಪಿಂಚಣಿ ನಾಮಿನಿ ಬದಲಾಯಿಸುವುದು ಹೇಗೆ, ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್, ಸೀನಿಯರ್ ಕೇರ್ ಹೋಮ್ ವಿಸಿಟ್, ಡಾಕ್ಟರ್, ಆನ್ಲೈನ್ ಅಪಾಯಿಂಟ್ಮೆಂಟ್. ಇದೆಲ್ಲ ಸಾಮಾನ್ಯವೂ ಇರಬಹುದು. ಆದರೆ ಒಂದು ಸಾಲು ನನ್ನ ಗಮನ ಸೆಳೆಯಿತು. ಕಾಣೆಯಾದ ವ್ಯಕ್ತಿ ಎಷ್ಟು ದಿನದಲ್ಲಿ ವರದಿ. ನನ್ನ ಗಂಟಲು ಒಣಗಿ ಹೋಯಿತು. ಇವನು ಏಕೆ ಇದನ್ನು ಓದುತ್ತಿದ್ದಾನೆ? ನಾನು ನನ್ನನ್ನೇ ಕೇಳಿದೆ. ನಂತರ ನಾನೇ ಸಮಾಧಾನ ಮಾಡಿಕೊಂಡೆ. ಐಟಿಯಲ್ಲಿ ಕೆಲಸ ಮಾಡುತ್ತಾನೆ, ರಿಸರ್ಚ್ ಕೂಡ ಆಗಿರಬಹುದು. ಗಾಬರಿಯಾಗುವ ವಿಷಯವಲ್ಲ. ನಾನು ಪಿಕ್ಚರ್ಸ್ ತೆರೆದೆ. ಫೋಲ್ಡರ್ಗಳಿದ್ದವು. ಕಸಿನ್ ಸಾರಾ ವೆಡ್ಡಿಂಗ್, ದಿವಾಲಿ ಹೋಮ್, ಐಡಿ ಸ್ಕ್ಯಾನ್ಸ್ ಮೇಲೆ ಬೆರಳು ನಿಂತು ಹೋಯಿತು. ಒಳಗೆ ನನ್ನ ಆಧಾರ್ ಕಾರ್ಡಿನ ಹಳೆಯ ಸ್ಕ್ಯಾನ್ ಕಾಪಿ ಮತ್ತು ಜೊತೆಗೆ ನನ್ನ ಕ್ರಿಸ್ಮಸ್ ಫೋಟೋ ಕ್ರಾಪ್. ಕೇವಲ ಮುಖ. ಫೈಲ್ನ ಹೆಸರು ರೆಫ್ ಪ್ರೊಫೈಲ್ 01 ಡನ್ JPG ಇತ್ತು. ಹೆಸರು ಸಾಮಾನ್ಯವಿತ್ತು, ಆದರೆ ನನಗೆ ವಿಚಿತ್ರ ಅನಿಸಿತು. ನನ್ನ ಮುಖದ ಪ್ರತ್ಯೇಕ ಕ್ರಾಪ್ ಫೈಲ್ ಏಕೆ? ನಾನು ಫೈಲ್ ಮುಚ್ಚಿದೆ. ಹೃದಯ ವೇಗವಾಗಿ ಬಡಿಯಲು ಶುರುವಾಯಿತು. ಡಾಕ್ಯುಮೆಂಟ್ಸ್ನಲ್ಲಿ ನೋಟ್ಸ್ ಫೋಲ್ಡರ್ ಇತ್ತು. ಒಳಗೆ ಚೆಕ್ಲಿಸ್ಟ್ ಎಂಬ TXT ತೆರೆಯಿತು. 3 ಸಾಲುಗಳು ಸ್ಪಷ್ಟವಾಗಿ ಕಂಡವು. ಇನ್ಶೂರೆನ್ಸ್ ಅಪ್ಡೇಟ್, ನಾಮಿನಿ, ಡಾಕ್ಟರ್, ಕಾಲ್, ಮಾಮ್, ಡೋರ್ ಕ್ಯಾಮ್ ಬ್ಯಾಟರಿ ರಿಪ್ಲೇಸ್. ಮೊದಲ 2 ಸಾಲುಗಳನ್ನು ಓದಿ ನನ್ನ ಬೆರಳುಗಳು ತಣ್ಣಗಾದವು. ನನ್ನ ಬಗ್ಗೆ ಡಾಕ್ಟರ್ಗೆ ಕರೆ ಏಕೆ? ನಾನು ಹಲವು ಬಾರಿ ಡಾಕ್ಟರ್ ಪ್ರಕಾಶ್ ಮೆಹ್ತಾ ಅವರ ಬಳಿಗೆ ಹೋಗಿದ್ದೇನೆ. ಆದ್ರೆ ಮನೀಶ್ ಯಾವಾಗ ಕರೆ ಮಾಡಿದ ನನಗೆ ನೆನಪಿಲ್ಲ. ಮೇಜಿನ ಮೇಲೆ ಇಟ್ಟಿರುವ ನನ್ನ ಚಿಕ್ಕ ಪೆನ್ಡ್ರೈವಿನ ಕೀಚೇನ್ ನನಗೆ ಕಾಣಿಸಿತು. ನಾನು ನನ್ನ ಫೋಟೋ ಬ್ಯಾಕಪ್ ಅದರಲ್ಲಿಯೇ ಇಡುತ್ತೇನೆ. ಮನಸ್ಸು ಹೇಳಿತು, ಏನೂ ಅನುಮಾನ ಇದೆಯೋ? ಎಲ್ಲವನ್ನೂ ಸುರಕ್ಷಿತವಾಗಿ ಇಟ್ಟುಕೋ. ಈಗಲೇ ಏನನ್ನೂ ಎದುರಿಸಬೇಡ. ನಾನು ನಿಧಾನವಾಗಿ ಪೆನ್ಡ್ರೈವ್ ಹಾಕಿದೆ. ಹೊಸ ಫೋಲ್ಡರ್ ಮಾಡಿದೆ. ಡೌನ್ಲೋಡ್ಸ್ನ ಬಿಲ್, ನೋಟ್ಸ್ನ ಚೆಕ್ಲಿಸ್ಟ್ ಮತ್ತು ರೆಫ್ ಪ್ರೊಫೈಲ್ 01 ಎಲ್ಲವನ್ನೂ ಕಾಪಿ ಮಾಡಿದೆ. ಸ್ಕ್ರೀನ್ ಮೇಲೆ ಪ್ರೋಗ್ರೆಸ್ ಬಾರ್ ಬಂತು. 15%, 22%, 21%. ನನ್ನ ಹೃದಯ ಪ್ರತಿಶತಕ್ಕೆ ಧಕ್ ಧಕ್ ಎನ್ನುತ್ತಿತ್ತು. ತಕ್ಷಣ ಪರದೆಯ ಅಂಚಿನಲ್ಲಿ ವಾಟ್ಸಾಪ್ ವೆಬ್ನ ಪಾಪಪ್ ಮಿಂಚಿತು. ಡಾಕ್ಟರ್ P. ಮೆಹ್ತಾ, ಪ್ರಿಸ್ಕ್ರಿಪ್ಷನ್ ಸೆಂಟ್. ಕೆಳಗೆ ಇನ್ನೊಂದು, ಶಿವ ಮೆಡಿಕೋ ಆರ್ಡರ್ ರೆಡಿ, ಕಲೆಕ್ಟ್. ನನ್ನ ಉಸಿರು ಕಟ್ಟಿತು. ಪ್ರಿಸ್ಕ್ರಿಪ್ಷನ್ ಯಾರದ್ದು? ನನಗೆ ಯಾವುದೇ ಹೊಸ ಔಷಧಿಯ ಅವಶ್ಯಕತೆ ಇರಲಿಲ್ಲ. ನಾನು ಬೇಗನೆ ಪಾಪಪ್ ಮುಚ್ಚಿ ನನ್ನನ್ನು ಸಮಾಧಾನ ಮಾಡಿಕೊಂಡೆ. ಶಾಂತವಾಗಿರು ಕಮಲ, ಮೊದಲು ಎಲ್ಲವನ್ನೂ ನಿಭಾಯಿಸು, ನಂತರ ಕೇಳಿದರಾಯಿತು ಎಂದುಕೊಂಡೆ. ಕಾಪಿ 48%ವಾಗಿತ್ತು. ನಾನು ಬ್ರೌಸರ್ ಹಿಸ್ಟ್ರಿಯ ಇನ್ನೊಂದು ಸಾಲು ನೋಡಿದೆ. ಮಾಮ್ ಬ್ಲಡ್ ಪ್ರೆಷರ್ ಚೆಕ್, 7 PM ಕ್ಯಾಲೆಂಡರ್. ಯಾರೋ ಕ್ಯಾಲೆಂಡರ್ನಲ್ಲಿ ನನಗಾಗಿ ಪ್ರತಿದಿನ ಸಂಜೆ 7 ಗಂಟೆಗೆ ರಿಮೈಂಡರ್ ಹಾಕಿದ್ದರು. ಚಿಂತೆ ಎಂಬ ಒಂದು ತೆಳುವಾದ ಸೂಜಿ ಒಳಗೆ ಚುಚ್ಚಿದು. ನನ್ನ ದೈನಂದಿನ ಕೆಲಸವನ್ನು ನೋಟ್ ಮಾಡಿಕೊಳ್ಳುತ್ತಿದ್ದಾನೆ. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ಹೊರಗೆ ಮೋಡಗಳು ಆವರಿಸಿದ್ದವು. ಗಾಳಿಯಲ್ಲಿ ಮಳೆಯ ಒದ್ದೆ ಮಣ್ಣಿನ ಸಣ್ಣ ವಾಸನೆ. ದೂರದಲ್ಲಿ ಕಾಲೋನಿಯ ಗಾರ್ಡ್ನ ಶಿಳ್ಳೆ ಕೇಳಿಸಿತು. ಮನೆಯಲ್ಲಿಯೇ ಇತ್ತು, ಆದರೆ ಮನಸ್ಸು ಖಾಲಿ. ನಾನು ಮತ್ತೆ ಕೆಲಸದಲ್ಲಿ ಮುಳುಗಿದೆ. ಬ್ಯಾಕಪ್ಸ್ ಫೋಲ್ಡರ್ ಕೂಡ ಕಾಪಿಯಲ್ಲಿ ಸೇರಿಸಿದೆ. 60%, 69%, 74%. ತಕ್ಷಣ ಇನ್ನೊಂದು ಫೈಲ್ ಕಣ್ಮುಂದೆ ಬಂತು. ಅಪಾಯಿಂಟ್ಮೆಂಟ್ಸ್ ಡಾಕ್ಟರ್ PAG. ತೆರೆದು ನೋಡಿದರೆ ಮೊಬೈಲ್ ಸ್ಕ್ರೀನ್ ಶಾಟ್ ಇತ್ತು. ಕಾಲ್ ಲಾಗ್ ಮೇಲೆ 2 ಕರೆಗಳು. ಡಾಕ್ಟರ್ P. ಮೆಹ್ತಾ, ಗ್ಯಾಲೆಂಟ್, 2 AM, 5 ನಿಮಿಷ 6 ನಿಮಿಷ. ಉಷಾ ಆಂಟಿ, ಆನ್ ಬಿಹಾಫ್ ಆಫ್ ಮಾಮ್, 2 ನಿಮಿಷ. ನಾನು ಗಲಿಬಿಲಿಗೊಂಡೆ. ಉಷಾ ಅತ್ತಿಗೆಯೊಂದಿಗೆ ಯಾರು ಮಾತನಾಡಿದ್ದು? ನನ್ನ ಪರವಾಗಿ? ನನ್ನ ಬೆರಳುಗಳು ತಣ್ಣಗಾದವು. ನಾನು ಫೋನ್ ತೆಗೆದುಕೊಂಡು ಉಷಾ ಅತ್ತಿಗೆಗೆ ಕರೆ ಮಾಡುವ ಯೋಚನೆ ಮಾಡಿದೆ. ನಂತರ ನಿಂತುಬಿಟ್ಟೆ. ಮೊದಲು ಎಲ್ಲ ಕಾಪಿಯಾಗಲಿ. 79%,
83%, 87%. ತಕ್ಷಣ ಕೆಳಗೆ ಗೇಟ್ನ ಸಣ್ಣ ಸದ್ದು ಕೇಳಿಸಿತ್ತು. ನಾನು ಅಚ್ಚರಿಗೊಂಡೆ. ನಮ್ಮ ಮೆಟ್ಟಿಲುಗಳ 3ನೇ ಮೆಟ್ಟಿಲು ಯಾವಾಗಲೂ ಕರ್ ಎನ್ನುತ್ತದೆ. 2 ಸೆಕೆಂಡುಗಳ ನಂತರ ಅದೇ ಧ್ವನಿ ಬಂತು. ಕರ್. ಯಾರೋ ಹತ್ತುತ್ತಿದ್ದಾರೆ. ನನ್ನ ಹೃದಯ ಬಡಿತ ಗಂಟಲಿಗೆ ಬಂದಿತ್ತು. ಇಂದು ಅವನು ತಡರಾತ್ರಿ ಹಿಂದಿರುಗಿಬೇಕಿತ್ತು. ನನ್ನ ತುಟಿಗಳು ಪಿಸುಗುಟ್ಟಿದವು. ನಾನು ಕೈಗಳನ್ನು ವೇಗವಾಗಿ ಚಲಿಸಿದೆ. ಕಾಪಿ ಪೂರ್ಣಗೊಳ್ಳುವ ಸಮಯ ಹತ್ತಿರವಿತ್ತು. 91%, 95%. ನಾನು ಜೊತೆಗೆ ಕೆಮಿಸ್ಟ್ ಬಿಲ್, ಚೆಕ್ಲಿಸ್ಟ್, ಅಪಾಯಿಂಟ್ಮೆಂಟ್ಸ್ ಮತ್ತು ರೆಫ್ ಪ್ರೊಫೈಲ್ ಪೂಜ್ಯ 1 ಎಲ್ಲವನ್ನೂ ಖಚಿತಪಡಿಸಿಕೊಂಡೆ. 100% ಕಾಪಿ ಕಂಪ್ಲೀಟ್ ಎಂದು ಬರೆದು ಬಂತು. ನಾನು ತಕ್ಷಣ ಪೆನ್ಡ್ರೈವ್ ಅನ್ನು ಎಜೆಕ್ಟ್ ಮಾಡಿದೆ, ಅದನ್ನು ನನ್ನ ಸ್ವೆಟರ್ನ ಜೇಬಿನಲ್ಲಿ ಇರಿಸಿದೆ ಮತ್ತು ಫ್ಯಾಮಿಲಿ ಫೋಟೋಸ್ನ ಸಾಮಾನ್ಯ ಫೋಲ್ಡರ್ ತೆರೆದೆ. ಪರದೆಯ ಮೇಲೆ ಈಗ ಕೇವಲ ಮದುವೆ ಸಮಾರಂಭದ ಚಿತ್ರಗಳಿದ್ದವು. ನಗುವ ಮುಖಗಳು, ಬೆಳಕು, ಹೂವುಗಳು. ಬಾಗಿಲಿನ ಮೇಲೆ ಕೀ ತಿರುಗುವ ಶಬ್ದ ಸ್ಪಷ್ಟವಾಗಿ ಕೇಳಿಸಿತ್ತು. ನಾನು ಕುರ್ಚಿಯಿಂದ ಎದ್ದು ಗಂಟಲು ಸರಿಪಡಿಸಿಕೊಂಡೆ. ಮುಖದ ಮೇಲೆ ಸಾಮಾನ್ಯ ಮುಗುಳ್ನಗುವನ್ನು ತಂದುಕೊಂಡೆ. ಕೈಗಳ ಸಣ್ಣ ನಡುಕವನ್ನು ನಾನು ದುಪ್ಪಟ್ಟಾದ ಸೆರಗಿನಲ್ಲಿ ಅಡಗಿಸಿದೆ. ಲಾಕ್ ತಿರುಗಿತು. ಬಾಗಿಲು ಬಡಿಯಿತು. ಹೊರಗಿನಿಂದ ಅವನ ಪರಿಚಿತ ಹೆಜ್ಜೆಗಳ ಸದ್ದು, ಪರಿಚಿತ ಸುಗಂಧ ಎಲ್ಲವೂ ಹತ್ತಿರ ಬರುತ್ತಿರುವುದು ಅನುಭವಿಸಿದೆ. ನಾನು ಕುರ್ಚಿಯಿಂದ ಅರ್ಧ ತಿರುಗಿ ನಿಂತೆ. ಯಾವುದೇ ಅಸಹಜತೆ ಇಲ್ಲದಂತೆ. ಒಳಗಿನಿಂದ ಒಂದು ಪ್ರಾರ್ಥನೆ ಹೊರಟಿತು. ಹೇ ಭಗವಾನ್, ನನ್ನ ವಿವೇಚನೆ ಉಳಿಯಲಿ. ಬಾಗಿಲ ಚಿಲಕ ಕೊನೆಯ ಬಾರಿಗೆ ಬಡಿಯಿತು. ಹ್ಯಾಂಡಲ್ ನಿಧಾನವಾಗಿ ತಿರುಗಲು ಶುರುವಾಯಿತು. ಬಾಗಿಲು ತೆರೆಯುವ ಸಮಯ ಹತ್ತಿರವಿತ್ತು. ಬಾಗಿಲು ನಿಧಾನವಾಗಿ ತೆರೆಯಿತು. ಮನೀಶ್ ಒಳಗೆ ಬಂದ. ಬೀಸುವ ಗಾಳಿಯ ಜೊತೆಗೆ ಕೋಣೆಯೊಳಗೆ ಸಣ್ಣ ಮಣ್ಣಿನ ಸುಗಂಧ ಪ್ರವೇಶಿಸಿತು. ಅವನ ಕೈಯಲ್ಲಿ ಆಫೀಸ್ ಬ್ಯಾಗ್ ಇತ್ತು. ಮುಖದ ಮೇಲೆ ಪ್ರತಿದಿನದ ಆಯಾಸ ತುಂಬಿದ ನಗು. ಅರೆ, ಅಮ್ಮ, ನೀವಿಲ್ಲಿ? ಇಷ್ಟು ಬೇಗ? ಅವನು ಶೂ ತೆಗೆಯುತ್ತ ಕೇಳಿದ. ನಾನು ಕುರ್ಚಿಯಿಂದ ಸ್ವಲ್ಪ ತಿರುಗಿ ಮುಗುಳ್ನಕ್ಕು. ನೀನೇ ಹೇಳಿದ್ದೇ ಅಲ್ಲವೇ, ಲ್ಯಾಪ್ಟಾಪ್ ಸ್ವಲ್ಪ ಸ್ವಚ್ಛಗೊಳಿಸು ಎಂದು? ಕೇವಲ ಫೋಟೋಗಳ ಫೋಲ್ಡರ್ ಸರಿಪಡಿಸುತ್ತಿದ್ದೇನೆ. ನೋಡು, ಈ ಸಾರಾಳ ಮದುವೆಯ ಚಿತ್ರಗಳು ಎಷ್ಟು ಚೆನ್ನಾಗಿವೆ. ಪರದೆಯ ಮೇಲೆ ಆಗಲೇ ಫ್ಯಾಮಿಲಿ ಫೋಟೋಸ್ ತೆರೆದಿತ್ತು. ಫ್ರೇಮ್ನಲ್ಲಿ ನಗುವ ಮುಖಗಳು, ಅಲಂಕರಿಸಿದ ದೀಪಗಳು. ನನ್ನ ಕೈಗಳು ದುಪ್ಪಟ್ಟಾದ ಒಳಗಿದ್ದವು. ಇದರಿಂದ ನಡುಕ ಕಾಣಿಸದಿರಲಿ ಎಂದು. ನನ್ನ ಸ್ವೆಟರ್ನ ಜೇಬಿನಲ್ಲಿ ಪೆನ್ಡ್ರೈವ್ ಒತ್ತುತ್ತಿತ್ತು. ಮನೀಶ್ ಹತ್ತಿರ ಬಂದ. ಅವನ ಕಣ್ಣು ಒಂದು ಕ್ಷಣ ಲ್ಯಾಪ್ಟಾಪ್ನ USB ಪೋರ್ಟ್ ಮೇಲೆ ಹೋಯಿತು. ನಂತರ ಅವನು ಸಹಜವಾಗಿ, ಒಳ್ಳೆಯದು, ಆದರೆ ವರ್ಕ್ ಫೋಲ್ಡರ್ಗಳನ್ನು ಮುಟ್ಟಬೇಡ. ಕೆಲವು ರಹಸ್ಯ ವಿಷಯಗಳಿರುತ್ತವೆ. ಅರೆ ಇಲ್ಲ ಮಗನೇ, ನಾನು ತುಂಬಾ ಸಾಮಾನ್ಯ ಧ್ವನಿಯಲ್ಲಿ ಹೇಳಿದೆ. ನನಗೆ ಏನು ಕೆಲಸ ವರ್ಕ್ ಫೋಲ್ಡರ್ನಿಂದ? ಕೇವಲ ಫೋಟೋ ಮತ್ತು ಡೌನ್ಲೋಡ್ ಮಾತ್ರ ನೋಡುತ್ತೇನೆ. ಅವನು ಕಿಟಕಿಯ ಕಡೆಗೆ ಹೋದ. ಪರದೆಯನ್ನು ಸ್ವಲ್ಪ ಸರಿಸಿದ. ಹೊರಗೆ ಆಕಾಶ ಭಾರವಾಗಿ ಮಳೆ ಸುರಿಯುವಂತಿತ್ತು. ಅವನು ಒಂದು ದೀರ್ಘ ಉಸಿರು ತೆಗೆದುಕೊಂಡ. ನಂತರ ಅಡುಗೆ ಮನೆಗೆ ಹೋದ. ನೀರು ಬಿಸಿ ಮಾಡುವ ಶಬ್ದ ಬಂತು. ನಾನು ಕುರ್ಚಿಯ ಮೇಲೆ ನೇರವಾಗಿ ಕುಳಿತುಕೊಂಡೆ. ಹೃದಯ ಬಡಿತ ಕಿವಿಗೆ ಕೇಳಿಸುತ್ತಿತ್ತು. ಅವನು 2 ಕಪ್ ಚಹಾದೊಂದಿಗೆ ಮರಳಿದ. ಜೊತೆಗೆ ಒಂದು ಸಣ್ಣ ಬಾಟಲಿ ಮತ್ತು ಒಂದು ಸ್ಟ್ರಿಪ್ ಅನ್ನು ಟ್ರೇ ಮೇಲೆ ಇಟ್ಟ. ಡಾಕ್ಟರ್ ಪ್ರಕಾಶ್ ಮೆಹ್ತಾ ಹೇಳಿದ್ದಾರೆ, ನೀವು ಈ ವಿಟಮಿನ್ಗಳಿಂದ ಇನ್ನೂ ಉತ್ತಮವಾಗಿರುತ್ತೀರೆಂದು. ದಿನಕ್ಕೆ 1. ಈಗಲೇ ತೆಗೆದುಕೊಳ್ಳಿ. ನಾನು ಸ್ಟ್ರಿಪ್ ಮೇಲಿನ ಬರಹ ನೋಡಿದೆ. ಹೆಸರು ಓದದೆ ಅರ್ಥವಾಯಿತು. ನಾನು ಹೇಳಿದೆ, ಈ ವಿಷಯ ಈಗ ಬೇಡ. ಈಗ ಚಹಾ ಕುಡಿಯುತ್ತೇನೆ ಮಗನೇ. ಡಾಕ್ಟರಿಂದ ನಾನು ಚೆನ್ನಾಗಿದ್ದೇನೆ. ನಿನ್ನೆ ನನ್ನ BP ನಾರ್ಮಲ್ ಬಂದಿತ್ತು. ಅವನು ಸಹಜ ನಗು ನಕ್ಕಿ ಹೇಳಿದ, ಹೌದು, ಆದರೆ ಕೆಲವೊಮ್ಮೆ ಆಯಾಸ ಮರವಿನ ಸಮಸ್ಯೆಯ ವಯಸ್ಸಿನೊಂದಿಗೆ. ನಾನು ಅವನ ಮಾತನ್ನು ಅರ್ಧಕ್ಕೆ ಕತ್ತರಿಸಿದೆ. ನಾನು ಚೆನ್ನಾಗಿದ್ದೇನೆ ಮನೀಶ್, ನೀನು ಚಿಂತೆ ಮಾಡಬೇಡ. ಅವನು ನನ್ನ ಮುಂದೆ ಕುರ್ಚಿಯ ಮೇಲೆ ಕುಳಿತುಕೊಂಡ. ಅವನ ದೃಷ್ಟಿ ನನ್ನ ಕಣ್ಣುಗಳಲ್ಲಿತ್ತು. ಆದರೆ ನಗು ಕಣ್ಣುಗಳವರೆಗೆ ತಲುಪಲಿಲ್ಲ. ಅವನು ನಿಧಾನವಾಗಿ ಕೇಳಿದ, ಇಂದು ಉಷಾ ಆಂಟಿಗೆ ಕರೆ ಮಾಡಿ ನೀನು ಡಿನ್ನರ್ ಏಕೆ ಕ್ಯಾನ್ಸಲ್ ಮಾಡಿದೆ? ನನ್ನೊಳಗೆ ಏನೋ ಸಂಚರಿಸಿದಂತಾಯಿತು. ನಾನು ಕಣ್ಣು ಮಿಟುಕಿಸದೆ ಹೇಳಿದೆ, ನಾನು ಕರೆ ಮಾಡಿಲ್ಲ. ಅವನು ತುಂಬ ಮೃದುವಾಗಿ ಹೇಳಿದ, ಅಮ್ಮ, ನೀನೇ ಮಾಡಿದ್ದೆ. ನಿನ್ನ ಫೋನಿನ ಕಾಲ್ ಲಾಗ್ನಲ್ಲಿದೆ. ಪರವಾಗಿಲ್ಲ, ಕೆಲವೊಮ್ಮೆ ಮರೆತು ಹೋಗುತ್ತದೆ. ನನ್ನ ಕೈಗಳು ಕಪ್ನ ಅಂಚಿನ ಮೇಲೆ ನಿಂತವು. ನಾನು ನನ್ನೊಳಗೆ ಹೇಳಿಕೊಂಡೆ, ಶಾಂತವಾಗಿರು, ಸಾಕ್ಷ್ಯ ಜೇಬಿನಲ್ಲಿದೆ, ಈಗ ವಾದಬೇಡ. ನಾನು ಮೊಬೈಲನ್ನು ಪರ್ಸ್ನಲ್ಲಿರಿಸಿದೆ ಮತ್ತು ಸದ್ದಿಲ್ಲದೆ ರೆಕಾರ್ಡಿಂಗ್ ಆನ್ ಮಾಡಿದೆ. ಸ್ಕ್ರೀನ್ ಆಫ್ ಮಾಡಿ ಪರ್ಸ್ ಮುಚ್ಚಿದೆ. ಧ್ವನಿ ಇಂದಿನಿಂದ ಸುರಕ್ಷಿತವಾಗಿರುತ್ತದೆ. ಚೆನ್ನಾಗಿರ್ಲಿ ಬಿಡು. ನಾನು ಚಹಾ ಹೀರಿಕೊಂಡೆ. ನಾನು ಹೇಳಿದೆ, ಇಂದು ವಾತಾವರಣ ಭಾರವಾಗಿದೆ. ನಾನು ಈಗ ಹೋಗುತ್ತೇನೆ. ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಅವನು ಎದ್ದು ಕೋಣೆಯ ಬಾಗಿಲಿನ ಹತ್ತಿರ ನಿಂತುಕೊಂಡ.
ಹೊರಗೆ ಹೋಗಲು ನಾನು ಅವನ ತುಂಬ ಹತ್ತಿರದಿಂದ ಹಾದು ಹೋಗಬೇಕಾಡಿತ್ತು. ಅವನು ಮೃದುವಾಗಿ ಹೇಳಿದ, ಅರೆ ಎಲ್ಲಿಗೆ? ಇಂದು ಇಲ್ಲೇ ಇರಿ, ನಾವು ಮೂವಿ ಹಾಕಿಕೊಳ್ಳೋಣ. ಹೇಗಿದ್ದರೂ ಮಳೆ ಬರುವ ಸಾಧ್ಯತೆಯಿದೆ. ಮೆಟ್ಟಿಲುಗಳು ಒದ್ದೆಯಾಗಿರುತ್ತವೆ. ನಾನು ಅವನ ಕಣ್ಣುಗಳಲ್ಲಿ ನೋಡಿದೆ. ಒಳಗೆ ಎಲ್ಲೋ ತಂಪು ಮಿಂಚಿ ಮರೆಯಾಯಿತು. ನಾನು ಚೆನ್ನಾಗಿದ್ದೇನೆ, ಮನೆ ಹತ್ತಿರವೇ ಇದೆ, ಮತ್ತು ನನಗೆ ಮಳೆ ಹೊಸ ವಿಷಯವಲ್ಲ. ನಾನು ಮುಗುಳ್ನಕ್ಕು ಕೇಳಿದೆ, ನೀನು ಪಕ್ಕಕ್ಕೆ ಹೋಗು ಮಗನೆ, ನನಗೆ ಹೊರಗೆ ಹೋಗಲು ಬಿಡು. ಅವನು ಒಂದು ಇಂಚು ಕೂಡ ಕದರಲಿಲ್ಲ. ಕೇವಲ ಈ ಮಾತ್ರೆ ತೆಗೆದುಕೊಳ್ಳಿ ಅಮ್ಮ. ಅವನು ಟ್ರೇನಿಂದ ಸ್ಟ್ರಿಪ್ ಎತ್ತಿದ. ನಂತರ ಹೋಗುವಿರಂತೆ. ನಾನು ತಲೆ ಅಲ್ಲಾಡಿಸಿದೆ. ಇಲ್ಲ, ಡಾಕ್ಟರ್ ಹೇಳಿದೆ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಎನ್ನುವುದು ನಿನಗೆ ಗೊತ್ತು. ಅವನು ದೀರ್ಘ ಉಸಿರು ತೆಗೆದುಕೊಂಡ. ನಂತರ ಧ್ವನಿ ಬದಲಾಯಿಸಿದ. ತುಂಬಾ ಮೃದು, ಆದರೆ ಒಳಗೆ ಬಿಗಿತವಿತ್ತು. ಅಮ್ಮ, ನೀವು ಆಯಾಸದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದ್ದೀರಿ. ಕಳೆದ ತಿಂಗಳು ನೀವು ಬೀಗದ ಕೈಗಳನ್ನು ಮರೆತಿದ್ದೀರಿ ಎಂಬ ಸುಳ್ಳು ಶಬ್ದ ತಾನಾಗಿಯೇ ಹೊರಬಿಡ್ತು. ನಾನು ಶಾಂತವಾಗಿದ್ದೆ, ಆದರೆ ಸ್ಪಷ್ಟವಾಗಿದ್ದೆ. ನಾನು ಬೀಗದ ಕೈಗಳನ್ನು ಮರೆತಿರಲಿಲ್ಲ. ನಿನ್ನ ಬಳಿ ಡುಪ್ಲಿಕೇಟ್ ಇದೆ. ನೀನು ಬಂದಿದ್ದೆ. ಗಾರ್ಡ್ನ ರಿಜಿಸ್ಟರ್ನಲ್ಲಿ ಎಂಟ್ರಿ ಇದೆ. ಅವನ ಮುಖದ ಭಾವನೆ ಒಂದು ಕ್ಷಣ ಬದಲಾಗಿ ನಂತರ ಮುಚ್ಚಿಹೋಯಿತು. ಅವನು ನಿಧಾನವಾಗಿ ನಕ್ಕು ಹೇಳಿದ, ನಿಮಗೆ ಎಷ್ಟು ವಿಷಯಗಳು ನೆನಪಿರುತ್ತವೆ? ನಡೆಯಿರಿ, ನಾನು ನಿಮ್ಮ ಬ್ಯಾಗನ್ನು ಕೆಳಗೆ ಇಡುತ್ತೇನೆ. ನಾನು ಅವಕಾಶ ಉಪಯೋಗಿಸಿಕೊಂಡೆ. ಹೌದು, ನಡೆ. ನಾನು ಲ್ಯಾಪ್ಟಾಪ್ ಮೇಲೆ ಮತ್ತೆ ಫ್ಯಾಮಿಲಿ ಫೋಟೋಸ್ ಅನ್ನು ಬಿಟ್ಟೆ. ಮುಚ್ಚಳವನ್ನು ಅರ್ಧ ಮುಚ್ಚಿದೆ. ಕೋಣಿಯಿಂದ ಹೊರಬಂದೆ. ಹಜಾರದಲ್ಲಿ ಸಣ್ಣ ತೇವವಿತ್ತು. 3ನೇ ಮೆಟ್ಟಿಲಿನ ಮೇಲೆ ಅದೇ ಕರ್ ಎನ್ನುವ ಶಬ್ದ. ಕೆಳಗೆ ನಾವು ನಿಧಾನವಾಗಿ ಇಳಿದೆವು. ಅವನು ನನ್ನ ಪಕ್ಕದಲ್ಲಿದ್ದ, ಆಸರೆ ನೀಡುತ್ತಿರುವಂತೆ. ಅವನ ಕೈ ನನ್ನ ಭುಜಲ ತುಂಬಾ ಹತ್ತಿರವಿಟ್ಟು, ಅವಶ್ಯಕತೆಗಿಂತ ಸ್ವಲ್ಪ ಹೆಚ್ಚು ಹತ್ತಿರ. ನೆಲಮಹಡಿಯ ಹತ್ತಿರ ತಲುಪಿದಾಗ ಹೊರಗೆ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಶುರುವಾಯಿತು. ಗೇಟ್ನಿಂದ ಸುರಿಯುವ ನೀರಿನ ಪದರ ಕಾಣಿಸುತ್ತಿತ್ತು. ಗಾರ್ಡ್ನ ದೂರದ ಶಿಳ್ಳೆ ಕೇಳಿಸಿತು. ಡ್ಯೂಟಿ ಬದಲಾಯಿಸುವ ಸಮಯ. ನಾನು ಪರ್ಸ್ನಿಂದ ನನ್ನ ಫೋನ್ ತೆಗೆದೆ. ಬೆರಳುಗಳು ಒದ್ದೆಯಾಗಬಾರದು ಎಂದು ದುಪ್ಪಟ್ಟಾದೊಳಗೆ ಅಡಗಿಸಿ ಟ್ಯಾಕ್ಸಿ ಆಪ್ ತೆರೆದೆ. ಬುಕಿಂಗ್ ಮೇಲೆ ಹೆಬ್ಬೆರಳು ಇಡುತ್ತಾ ಇರುವಾಗಲೇ ಮನೀಷ್ನ ಧ್ವನಿ ಬಂತು. ಫೋನ್ ಕೊಡಿ ಅಮ್ಮ, ನಾನು ಡ್ರೈವರ್ನೊಂದಿಗೆ ಮಾತನಾಡುತ್ತೇನೆ. ಇಲ್ಲ, ನಾನು ಮಾಡಿಕೊಳ್ಳುತ್ತೇನೆ. ನಾನು ಮೊಬೈಲನ್ನು ಗಟ್ಟಿಯಾಗಿ ಹಿಡಿದೆ. ಸ್ಕ್ರೀನ್ ಮತ್ತೆ ಮುಚ್ಚಿದೆ. ರೆಕಾರ್ಡಿಂಗ್ ನಡೆಯುತ್ತಿತ್ತು. ಅವನು ನಕ್ಕು, ನೀವು ಹಠಮಾರಿಯಾಗಿದ್ದೀರಿ. ನಡೆಯಿರಿ, ಮೊದಲು 1 ನಿಮಿಷ ಕುಳಿತು ಮಾತನಾಡೋಣ ಎಂದು ಹೇಳಿದ. ಮತ್ತು ಅವನು ಹೊರಗಿನ ಬಾಗಿಲಿನ ಬದಲಿಗೆ ಗಲ್ಲಿಯ ಕಡೆಗೆ ತೆರೆಯುವ ಸಣ್ಣ ಸೈಡ್ ಗೇಟ್ ತೆರೆದ. ಅಲ್ಲಿ ಛಾವಣಿ ಇರಲಿಲ್ಲ. ಮಳೆಯ ಹನಿಗಳು ನೇರವಾಗಿ ಎದುರಿಗಿದ್ದವು. ಇಲ್ಲಿ ಏಕೆ? ನಾನು ಕೇಳಿದೆ. ತಾಜಾ ಗಾಳಿ ಬೀಸುತ್ತಿದೆ, ಅವನು ಹೇಳಿದ. ನಂತರ ತುಂಬಾ ಸಹಜವಾಗಿ ಜಾಕೆಟ್ನ ಜೇಬಿನಲ್ಲಿ ಕೈ ಹಾಕಿದ. ಅವನ ಬೆರಳುಗಳು ಏನನ್ನೋ ತಡಕುತ್ತಿದ್ದವು. 1 ಸೆಕೆಂಡಿನ ಮಟ್ಟಿಗೆ ಲೋಹದ ತೆಳುವಾದ ಹೊಳಪು ನನ್ನ ಕಣ್ಣಿಗೆ ಬಿತ್ತು. ಜೇಬಿನಿಂದ ಹೊರಗೆ ಬಂತು ಒಂದು ತೆಳುವಾದ ಪಾರದರ್ಶಕ ಕ್ಯಾಪ್ ಇರುವ ಇಂಜೆಕ್ಷನ್. ಅವನು ಅದನ್ನು ತಕ್ಷಣ ಅಂಗಾಯಿಯಲ್ಲಿ ಅಡಗಿಸಿದ. ಮತ್ತು ಅದೇ ಕ್ಷಣ ನನ್ನೊಳಗೆ ಮಿಂಚು ಸಂಚರಿಸಿದಂತಾಯಿತು. ನಾನು ಏನೂ ಹೇಳದೆ ಹಿಂದಕ್ಕೆ ಹೆಜ್ಜೆ ಹಾಕಿದೆ. ಅವನು ಅರ್ಧ ಹೆಜ್ಜೆ ಮುಂದೆ ಬಂದ. ಮಳೆಯ ತುಂತುರುಗಳು ಈಗ ನಮ್ಮ ಕೆನ್ನೆಯವರೆಗೆ ಬರುತ್ತಿದ್ದವು. ನನ್ನ ಬೆನ್ನುಮೂಳೆ ನೇರವಾಯಿತು. ನನಗೆ ಹೋಗಲು ಬಿಡು ಮನೀಶ್, ನಾನು ಶಾಂತ ಆದರೆ ಬಿಗಿಯಾದ ಧ್ವನಿಯಲ್ಲಿ ಹೇಳಿದೆ. ಈಗಲೇ. ಅವನು ಕಣ್ಣುಗಳನ್ನು ಸ್ವಲ್ಪ ಸಣ್ಣಗೆ ಮಾಡಿದ. ನಂತರ ಹಿಂದಿನಂತೆ ಮೃದು ಧ್ವನಿ, ಅಮ್ಮ, ಹೆದರಬೇಡಿ, ಕೇವಲ ಈ ಡ್ರಾಪ್, ಈ ಔಷಧಿ. ನಾನು ಹೇಳಿದೆ, ಇಲ್ಲ. ನಾನು ಪಕ್ಕದಿಂದ ಹೊರಗೆ ಹೋಗಲು ಪ್ರಯತ್ನಿಸಿದೆ. ಅವನು ದಾರಿಯನ್ನು ಮತ್ತೆ ತಡೆದ. ಅವನ ಭುಜದ ಸ್ನಾಯುಗಳು ಬಿಗಿಯಾದವು. ದೂರದ ಗಾರ್ಡ್ನ ಸಿಳ್ಳೆ ಮತ್ತೆ ಬಾರಿಸಿತು. ಈ ಬಾರಿ ಸ್ವಲ್ಪ ಹತ್ತಿರದಲ್ಲಿ ನನ್ನ ಬೆರಳುಗಳು ಫೋನ್ ಮೇಲೆ ಜಾರಿದವು. ತುರ್ತು ಕರೆ ಮಾಡುವ ಆಯ್ಕೆ ಎದುರಿಗಿತ್ತು. ನಾನು ವೇಗವಾಗಿ ಯೋಚಿಸಿದೆ. ಸದ್ದು ಮಾಡಿ ಸಾಕ್ಷಿಗಳನ್ನು ಸೃಷ್ಟಿಸಬೇಕು. ನಾನು ಜೋರಾಗಿ ಹೇಳಿದೆ, ಗುಡ್ ಈವ್ನಿಂಗ್ ಶರ್ಮಾ ಅವರೇ, ಮತ್ತು ಜೊತೆಗೆ ಯಾರು ನಮ್ಮನ್ನು ನೋಡುತ್ತಿದ್ದಾರೆ ಎನ್ನುವಂತೆ ಗೇಟ್ ಕಡೆಗೆ ನೋಡಿದೆ. ವರಾಂಡದಲ್ಲಿ ಯಾವುದೋ ಕಿಟಕಿಯ ಪರದೆ ಅಲುಗಾಡಿತು. ಬಹುಶಃ ಯಾರೋ ತಲೆ ಎತ್ತಿದರು. ಮನೀಷ್ನ ದವಡೆ ಬಿಗಿಯಾಯಿತು. ಅವನು ಪಿಸುಗುಟ್ಟಿದ. ಚುಪ್, ಈಗ ಮೇಲೆ ನಡೆಯಿರಿ, ಮಳೆ ಜೋರಾಗಿದೆ. ನಾನು ಬಲಗೈ ಕಡೆಗೆ ನುಗ್ಗಿ ತಳ್ಳಿದೆ ಮತ್ತು ಅವನ ಭುಜವನ್ನು ದಾಟಿ ಹೊರಗೆ ಓಡಿದೆ. ಮಳೆ ಗೋಡೆಯಂತೆ ಎದುರಿಗಿತ್ತು. ನೆಲ ಜಾರುತ್ತಿತ್ತು. ನನ್ನ ಚಪ್ಪಲಿಯಿಂದ ನೀರು ಚಪಾಕ್ ಎಂದು ಚಿಮ್ಮಿತು. ಹಿಂದಿನಿಂದ ಅವನ ಹೆಜ್ಜೆಗಳ ಭಾರವಾದ ಶಬ್ದ ಬಂತು. ವೇಗವಾಗಿ, ಅಳೆದು ತೂಗಿ. ನಾನು ಗೇಟ್ ಕಡೆಗೆ ಓಡಿದೆ. ಗಾಳಿ ತಣ್ಣಗಿತ್ತು, ಆದರೆ ಶರೀರದಲ್ಲಿ ಬೆಂಕಿಯಂತಹ ಗಾಬರಿ. ಅಮ್ಮ, ಅವನ ಧ್ವನಿ ಬಿಗಿಯಾಗಿತ್ತು. ನಿಲ್ಲಿ, ಬಿದ್ದು ಹೋಗುವಿರಿ. ನಾನು ನಿಲ್ಲಲಿಲ್ಲ.
ನಾನು ಕೈಚಾಚಿ ಮುಖ್ಯ ಗೇಟ್ನ ಚಿಲಿಕ ಹಿಡಿದೆ. ಗಾರ್ಡ್ನ ಕ್ಯಾಬಿನ್ ಕಡೆಗೆ ಕಣ್ಣು ತಿರುಗಿಸಿದೆ. ಒಂದು ನೆರಳು ಚಲಿಸುವುದು ಕಾಣಿಸಿತು. ನಾನು ಎಷ್ಟು ಜೋರಾಗಿ ಧ್ವನಿ ಹೊರಡಿಸಲು ಸಾಧ್ಯವೋ ಅಷ್ಟು ಜೋರಾಗಿ, ಯಾರಿದ್ದೀರಿ ಅಲ್ಲಿ? ಗಾರ್ಡ್, ಸ್ವಲ್ಪ ಸಹಾಯ. ಅದೇ ಕ್ಷಣ ನನ್ನ ಮಣಿಕಟ್ಟು ಯಾವುದೋ ಕಬ್ಬಿಣದ ಹಿಡಿತದಲ್ಲಿ ಸಿಕ್ಕಿತು. ಮನೀಶ್ ಹಿಂದಿನಿಂದ ಹಿಡಿದಿದ್ದ. ಅವನ ಬೆರಳುಗಳು ನನ್ನ ನರಗಳ ಮೇಲೆ ಒತ್ತಡ ಹಾಕುತ್ತಿದ್ದವು. ನೋವಿನ ಸಣ್ಣ ಕೂಗು ನನ್ನ ಗಂಟಲವರೆಗೆ ಬಂತು. ಆದ್ರೆ ನಾನು ಹಲ್ಲು ಕಚ್ಚಿದೆ. ಫೋನ್ ಇನ್ನೂ ನನ್ನ ಕೈಯಲ್ಲಿತ್ತು. ಪರದೆಯ ಮೇಲೆ ಎಮರ್ಜೆನ್ಸಿ ಕಾಲ್ ಹೊಳೆಯುತ್ತಿತ್ತು. ನಾನು ಹೆಬ್ಬೆರಳನ್ನು ಕಾಲ್ ಬಟನ್ ಮೇಲೆ ಇಟ್ಟಾಗಲೇ ಅವನು ನನ್ನ ಮಣಿಕಟ್ಟನ್ನು ಜೋರಾಗಿ ಅಲುಗಾಡಿಸಿದ. ಫೋನ್ ಜಾರಿ ನೆಲದ ಮೇಲೆ ಬಿತ್ತು. ನೀರಿನಲ್ಲಿ ಸರಿಯುತ್ತಾ ಅಂಚಿಗೆ ಹೋಯಿತು. ಅವನು ಹಲ್ಲು ಕಚ್ಚಿ ಹೇಳಿದ, ಎಷ್ಟು ಡ್ರಾಮಾ ಅಮ್ಮ. ಕೇವಲ 1 ನಿಮಿಷ. ನಾನು ಪೂರ್ಣ ಶಕ್ತಿಯಿಂದ ನನ್ನ ಹಿಮ್ಮಡಿಯನ್ನು ಅವನ ಶೂ ಮೇಲೆ ಹಾಕಿದೆ. ಅವನು ಒಂದು ಕ್ಷಣ ತತ್ತರಿಸಿದ. ನನ್ನ ಮಣಿಕಟ್ಟು ಸಡಿಲವಾಯಿತು. ನಾನು ದಿಢೀರನೆ ಮುಂದೆ ಹೋದೆ. ಮಳೆಯ ಹನಿಗಳು ಕಣ್ಣುಗಳಲ್ಲಿ ಪ್ರವೇಶಿಸುತ್ತಿದ್ದವು. ಏನೂ ಕಾಣಿಸುತ್ತಿರಲಿಲ್ಲ. ನಾನು ಬಗ್ಗಿ ಫೋನ್ ಎತ್ತಲು ಪ್ರಯತ್ನಿಸಿದೆ, ಆದ್ರೆ ಅದು ಮುಂದೆ ಜಾರಿ ಗಾಡಿಯ ಚಕ್ರದ ಹತ್ತಿರ ಸಿಕ್ಕಿಹಾಕಿಕೊಂಡಿತು. ನಾನು ತಲೆ ಎತ್ತಿದೆ. ಎದುರಿಗೆ ಗೇಟ್ನ ಸರಳುಗಳು. ಹೊರಗೆ ರಸ್ತೆಯ ಮೇಲೆ ನೀರಿನ ಹರಿವು ಹರಿಯುತ್ತಿತ್ತು ಮತ್ತು ಹಿಂದೆ ಅವನ ಉಸಿರಾಟ ತುಂಬಾ ಹತ್ತಿರದಲ್ಲಿ ಕೇಳಿಸುತ್ತಿತ್ತು. ನಾನು ಕೊನೆಯ ಪ್ರಯತ್ನ ಮಾಡಿದೆ. ನನ್ನ ಧ್ವನಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಮಾಡಿದೆ. ಕಾಪಾಡಿ, ಯಾರಾದರೂ ಇದ್ದೀರಾ? ಕೇಳಿ. ಕಾಲೋನಿಯ 2-3 ಕಿಟಕಿಗಳು ಸ್ವಲ್ಪ ತೆರೆದವು. ಯಾರೋ ಪರದೆ ಸರಿಸಿದರು. ಗಾರ್ಡ್ನ ಕ್ಯಾಬಿನ್ನಿಂದ ಟಾರ್ಚ್ನ ತೆಳುವಾದ ಕಿರಣ ನಮ್ಮ ಕಡೆಗೆ ತಿರುಗಿತು. ಮನೀಶ್ ನಿಂತ. ಜೇಬಿನಿಂದ ಅದೇ ತೆಳುವಾದ ಇಂಜೆಕ್ಷನನ್ನು ಅವನು ಅರ್ಧ ಹೊರಗೆ ತೆಗೆದು ನನಗೆ ತೋರಿಸಲು ಬಯಸುತ್ತಿರುವಂತೆ, ಬೆದರಿಕೆಯಂತೆ. ನನ್ನ ಉಸಿರು ನಿಂತಿತು. ನಾನು ಗಾರ್ಡನ್ನು ಮತ್ತೆ ಕರೆದೆ. ಇತ್ತ ಬೆಳಕು ಹಾಕಿ. ಟಾರ್ಚ್ನ ಕಿರಣ ಈಗ ತುಂಬಾ ಹತ್ತಿರ ಬಂತು. ಮಳೆ ಆ ಬೆಳಕಿನಲ್ಲಿ ಬೆಳ್ಳಿಯ ಗೆರೆಗಳಂತೆ ಕಾಣುತ್ತಿತ್ತು. ಮನೀಶ್ನ ಕಣ್ಣುಗಳು ತೀಕ್ಷ್ಣ ಬೆಳಕಿನಿಂದ ಸಣ್ಣವಾದವು. ಅವನು ತುಂಬಾ ನಿಧಾನ ಧ್ವನಿಯಲ್ಲಿ ಹೇಳಿದ, ಇದು ಈಗ ಮುಗಿಯುತ್ತದೆ ಅಮ್ಮ. ನಾನು ತಿರುಗಿ ಗೇಟ್ನ ಚಿಲಕ ಇಳಿಯಲು ಪ್ರಯತ್ನಿಸಿದೆ. ಬೆರಳುಗಳು ಒದ್ದೆಯಾಗಿದ್ದವು. ಹಿಡಿತ ಜಾರಿತು. ಅವನು ನನ್ನ ಭುಜ ಹಿಡಿದ. ನಾನು ಒಂದು ಕೈಯಿಂದ ಗೇಟ್ನ ಸರಳುಗಳನ್ನು ಹಿಡಿದು ದೇಹವನ್ನು ತಿರುಗಿಸಿದೆ, ಅವನ ಕೈ ಜಾರಲಿ ಎಂದು. ನಾವು ಇಬ್ಬರು ನೀರಿನಲ್ಲಿ ಬೆಳಕಿನಲ್ಲಿ ಒಂದು ಕ್ಷಣ ಹೋರಾಡಿದೆವು. ಮತ್ತು ಅದೇ ಕ್ಷಣ ದೂರದಿಂದ ಯಾರೋ ಓಡಿಬರುವ ಹೆಜ್ಜೆಗಳ ಶಬ್ದ ಬಂತು. ಗಾರ್ಡ್. ಅವನ ಸಿಳ್ಳೆ ಈ ಬಾರಿ ತುಂಬಾ ಹತ್ತಿರ ಕೇಳಿಸಿತು. ತೀಕ್ಷ್ಣವಾಗಿ, ನೇರವಾಗಿ ಕಿವಿಯೊಳಗೆ. ಟಾರ್ಚ್ನ ಬೆಳಕು ಇನ್ನಷ್ಟು ತೀಕ್ಷ್ಣವಾಯಿತು. ನಾನು ಪೂರ್ಣ ಶಕ್ತಿಯಿಂದ ಗೇಟ್ನ ಚಿಲಕವನ್ನು ಮೇಲೆ ತಳ್ಳಿದೆ. ಚಿಲಕ ಖಟ್ ಎಂದು ತೆರೆಯಿತು. ನಾನು ಹೊರಗೆ ನುಗ್ಗಿದೆ. ಮಳೆಯ ಗೋಡೆಯ ಆಚೆಗೆ ರಸ್ತೆ ಇತ್ತು. ಹಿಂದಿನಿಂದ ಮನೀಶ್ನ ಕೈ ಮತ್ತೆ ನನ್ನ ತೋಳನ್ನು ಹಿಡಿಯಿತು. ಮತ್ತು ಅದೇ ಕ್ಷಣ ಅವನ ಇನ್ನೊಂದು ಕೈಯಲ್ಲಿ ಹೊಳೆಯುವ ಸೂಜಿಯಂತಹ ವಸ್ತು ನನ್ನ ತೋಳಿನ ಕಡೆಗೆ ಬರುತ್ತಿತ್ತು. ಗಾರ್ಡ್ನ ಟಾರ್ಚ್ನ ತೀಕ್ಷ್ಣ ಬೆಳಕು ನಮ್ಮ ಕಡೆಗೆ ಬಂತು. ಯಾರಿದ್ದೀರಿ ಅಲ್ಲಿ? ಶರ್ಮಾ ಓಡಿಬಂದರು. ನಾನು ಜೋರಾಗಿ ಹೇಳಿದೆ, ಸಹಾಯ ಮಾಡಿ. ಮನೀಶ್ನ ಕೈ ಒಂದು ಕ್ಷಣ ಸಡಿಲವಾಯಿತು. ಅವನು ಜೇಬಿನ ವಸ್ತುವನ್ನು ಅಂಗೈಯಲ್ಲಿ ಅಡಗಿಸಿದ ಮತ್ತು ಮುಖವನ್ನು ಸಾಮಾನ್ಯವಾಗಿ. ಅಮ್ಮ ಜಾರಿ ಬಿದ್ದಿದ್ದರು, ಅವನು ಹೇಳಿದ. ನಾನು ಹಿಡಿದುಕೊಳ್ಳುತ್ತಿದ್ದೆ. ಮಳೆ ಮತ್ತು ಬೆಳಕಿನ ನಡುವೆ ಅವನ ಧ್ವನಿ ಸಪ್ಪಗಿತ್ತು. ಆದರೆ ನನ್ನ ಉಸಿರಾಟ ನಡುಗುತ್ತಿತ್ತು. ನಾನು ಗೇಟ್ನ ಹೊರಗೆ ಕಾಲಿಟ್ಟಿದ್ದೆ. ಶರ್ಮಾ ನಮ್ಮ ಹತ್ತಿರ ಬಂದು ನಿಂತರು. ಮ್ಯಾಡಮ್, ಚೆನ್ನಾಗಿದ್ದೀರಾ? ಅವರು ನನ್ನನ್ನು ಕೇಳಿದರು. ನಾನು ತಲೆ ಅಲ್ಲಾಡಿಸಿದೆ. ಮನೆಗೆ ಹೋಗಬೇಕೀಗ. ದಯವಿಟ್ಟು ರಿಜಿಸ್ಟರ್ನಲ್ಲಿ ಸಮಯ ಬರೆಯಿರಿ. ಇಂದು ಇಲ್ಲಿ ಜೋರಾದ ಜಗಳ ಆಯಿತು. ಸಾಕ್ಷಿ ಬೇಕಾಗುತ್ತದೆ. ಮನೀಶ್ ನಕ್ಕ. ಯಾವುದೇ ಜಗಳ ಆಗಿಲ್ಲ. ಅಮ್ಮ ಗಾಬರಿಗೊಂಡಿದ್ದರು. ನಾನು ಅವನ ಮಾತನ್ನು ಕೇಳಲಿಲ್ಲ. ನಾನು ಬಗ್ಗಿ ನನ್ನ ಫೋನ್ ಎತ್ತಿದ್ದೆ. ಸ್ಕ್ರೀನ್ ಒದ್ದೆಯಾಗಿತ್ತು. ಆದರೆ ನಡೆಯುತ್ತಿತ್ತು. ರೆಕಾರ್ಡಿಂಗ್ ಕೂಡ ಆಗುತ್ತಿತ್ತು. ನಾನು ಶರ್ಮಾ ಅವರಿಗೆ ಹೇಳಿದೆ, ದಯವಿಟ್ಟು ಟಾರ್ಚ್ ಅನ್ನು ಸ್ವಲ್ಪ ಹೊತ್ತು ನನ್ನ ಮಗನ ಕಡೆಗೆ ಇಡಿ. ನನಗೆ ಎಲ್ಲವೂ ಸ್ಪಷ್ಟವಾಗಿ ಬೇಕು. ಅವರು ಟಾರ್ಚ್ ನೇರವಾಗಿ ಹಿಡಿದರು. ನಾನು ರೆಕಾರ್ಡಿಂಗ್ ಹೊಸ ಕ್ಲಿಪ್ ಶುರು ಮಾಡಿದೆ. ಮನೀಶ್ನ ಕಣ್ಣುಗಳು ಬೆಳಕಿನಲ್ಲಿ ಸಣ್ಣವಾದವು. ಅವನು ನಿಧಾನವಾಗಿ ಹೇಳಿದ, ನಡೆಯಿರಿ ಅಮ್ಮ, ಒಳಗೆ ನಡೆಯಿರಿ. ನಾನು ತಣ್ಣನೆಯ ಧ್ವನಿಯಲ್ಲಿ ಹೇಳಿದೆ, ಇಲ್ಲ, ನಾನು ಈಗ ಹೊರಗಿನಿಂದ ಹೋಗುತ್ತೇನೆ. ಮಳೆ ಸ್ವಲ್ಪ ನಿಂತಿತ್ತು. ಹೊರಗೆ ರಸ್ತೆಯ ಮೇಲೆ ಆಟೋ ಕಾಣಿಸಿತು. ಶರ್ಮಾ ಅವರು ಕೈ ಸನ್ನೆ ಮಾಡಿ ನಿಲ್ಲಿಸಿದರು. ನಾನು ಫುಟ್ಪಾತ್ವರೆಗೆ ಹೋದೆ. ಹಿಂದಿನಿಂದ ಮನೀಶ್ನ ನಿಧಾನ ಧ್ವನಿ ಬಂತು, ನಾವು ಮಾತು ಪೂರ್ಣಗೊಳಿಸುತ್ತೇವೆ. ನಾನು ಉತ್ತರ ನೀಡಲಿಲ್ಲ. ಆಟೋದಲ್ಲಿ ಕುಳಿತು ನಾನು ಕೇವಲ ಇಷ್ಟು ಹೇಳಿದೆ, ಸ್ಟೇಷನ್ ರೋಡ್, ಅಲ್ಲಿ ನೆಟ್ ಕೆಫೆ ಲೈನ್ ಇದೆ. ಡ್ರೈವರ್ ತಲೆ ಅಲ್ಲಾಡಿಸಿದ. ಆಟೋ ಹೊರಟಿತು. ರಾತ್ರಿ ಕಡು ಕತ್ತಲಿತ್ತು. ಪೆಟ್ರೋಲ್ ಪಂಪ್ ಹತ್ತಿರದ ಕಾಪಿ ಪ್ರಿಂಟ್ ಅಂಗಡಿಗಳು ಅರ್ಧ ತೆರೆದಿದ್ದವು. ನಾನು ಒಂದು ಕಂಪ್ಯೂಟರ್ಸ್ ಬ್ರಾಡ್ಬ್ಯಾಂಡ್ ಪ್ರಿಂಟ್ ಕೌಂಟರ್ನಲ್ಲಿ ನಿಂತೆ. ಯುವಕನು ಶಟರ್ ಅರ್ಧ ಎತ್ತಿದ.
ಮೇಡಂ, ಏನು ಕೆಲಸ? ನಾನು ನಿಧಾನವಾಗಿ ಹೇಳಿದೆ. ಇಂಟರ್ನೆಟ್ ಬೇಕು ಮತ್ತು ಯುಎಸ್ಬಿಯಿಂದ ಫೈಲ್ ಅಪ್ಲೋಡ್ ಮಾಡಬೇಕು. ಅವನು ಪಿಸಿ ಆನ್ ಮಾಡಿದ. ನಾನು ಸ್ವೆಟರ್ನಿಂದ ಪೆನ್ಡ್ರೈವ್ ತೆಗೆದೆ. ಕೈಗಳು ನಡುಗಿದವು. ಆದರೆ ನಾನು ಪ್ಲಗ್ ಇನ್ ಮಾಡಿದೆ. ಸ್ಕ್ರೀನ್ ಮೇಲೆ ನಾನು ಮಾಡಿದ ಫೋಲ್ಡರ್ ಕಂಡಿತ್ತು. ಬ್ಯಾಕಪ್. ನಾನು 4 ಫೈಲ್ಗಳನ್ನು ಕೆಮಿಸ್ಟ್ ಬಿಲ್, ಚೆಕ್ಲಿಸ್ಟ್, ಅಪಾಯಿಂಟ್ಮೆಂಟ್ಸ್ PAG, ರೆಫ್ ಪ್ರೊಫೈಲ್ 01 JPG ನಂತರ ನನ್ನ ಇಮೇಲ್ ತೆರೆದೆ. ಎಲ್ಲಾ ಫೈಲ್ಗಳನ್ನು ನನಗೀ ಕಳುಹಿಸಿದೆ. ಒಂದು ಕಾಪಿಯನ್ನು ನನ್ನ ಹಳೆಯ ಗೆಳತಿ ಪುಷ್ಪಾಗೆ ಕೂಡ ಕಳುಹಿಸಿದೆ. ಅವಳು ಬ್ಯಾಂಕ್ನಲ್ಲಿ ಇದ್ದಳು. ಬುದ್ಧಿವಂತೆ. ಸಬ್ಜೆಕ್ಟ್ ಲೈನ್ನಲ್ಲಿ ಬರದೆ, ಏನಾದರೂ ಆದರೆ ಇದನ್ನು ನೋಡು. ನಂತರ ನಾನು ಗೂಗಲ್ ಡ್ರೈವ್ನಲ್ಲಿ ಒಂದು ಹೊಸ ಫೋಲ್ಡರ್ ಮಾಡಿದೆ. ಕಮಲಾ @him ಎವಿಡೆನ್ಸ್. ಅಪ್ಲೋಡ್ ಶುರುವಾಯಿತು. ಪ್ರೋಗ್ರೆಸ್ ನಿಧಾನವಿತ್ತು, ಆದರೆ ಹೆಚ್ಚುಕಿತ್ತು. ಅದೇ ಸಮಯದಲ್ಲಿ ನಾನು ಫೋನ್ನಿಂದ ರೆಕಾರ್ಡಿಂಗ್ನ ಕ್ಲಿಪ್ ಅನ್ನು ಕೂಡ ಕ್ಲೌಡ್ಗೆ ಹಾಕಿದೆ. ನನಗೆ ಅನಿಸಿತು, ಈಗ ಎಲ್ಲವೂ ಕೇವಲ ನನ್ನ ಬಳಿ ಮಾತ್ರ ಇಲ್ಲ, ಬೇರೆ ಕಡೆಯೂ ಸುರಕ್ಷಿತವಾಗಿದೆ. ನಾನು ಉಷಾ ಅತ್ತಿಗೆಗೆ ಕರೆ ಮಾಡಿದೆ. ಅವರು ಮಲಗಿರಬಹುದು, ಆದರೂ ಫೋನ್ ಮಾಡಿದೆ. 3ನೇ ಬೆಲ್ಗೆ ಧ್ವನಿ ಬಂತು. ಹಲೋ. ನಾನು ಪಿಸುಗುಟ್ಟಿ ಹೇಳಿದೆ. ಅತ್ತಿಗೆ, ನಾನು ಕಮಲಾ ಮಾತನಾಡುತ್ತಿದ್ದೇನೆ. ನೀವು ಈಗ ಬರಲು ಸಾಧ್ಯವೇ? ಸ್ಟೇಷನ್ ರೋಡ್ನ ನೆಟ್ ಕೆಫೆಯಲ್ಲಿದ್ದೇನೆ. ವಿಷಯ ಮುಖ್ಯವಾಗಿದೆ. ಅವರು ಆಶ್ಚರ್ಯಚಕಿತರಾದರು. ಈಗ ಬರುತ್ತೇನೆ, 10 ನಿಮಿಷದಲ್ಲಿ. ನಾನು ಧನ್ಯವಾದ ಹೇಳಿದೆ ಮತ್ತು ಕಾಲ್ ಕಟ್ ಮಾಡಿದೆ. ಅಪ್ಲೋಡ್ 78% ಆಗಿತ್ತು. ಅದೇ ಸಮಯದಲ್ಲಿ ನನ್ನ ಫೋನ್ ವೈಬ್ರೇಟ್ ಆಯಿತು. ಸ್ಕ್ರೀನ್ ಮೇಲೆ ಹೆಸರು ಮೂಡಿತು. ಡಾಕ್ಟರ್ ಪಿ ಮೆಹ್ತಾ. ಹೃದಯ ಜೋರಾಗಿ ಬಡಿಯಿತು. ನಾನು ಕರೆ ಸ್ವೀಕರಿಸಲಿಲ್ಲ. 2 ಸೆಕೆಂಡುಗಳ ನಂತರ ವಾಟ್ಸಪ್ ಮೇಲೆ ಮೆಸೇಜ್ ಬಂತು. ಮೇಡಂ, ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳಿ, ನಾಳೆ ಸಿಗುತ್ತೇವೆ. ನಾನು ಮೆಸೇಜ್ನ ಸ್ಕ್ರೀನ್ಶಾಟ್ ತೆಗೆದೆ. ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿದವು. ಇವರು ನಿಜವಾಗಿಯೂ ಡಾಕ್ಟರ್ ಅಥವಾ ಬೇರೆಯವರೇ? ನಾನು ನನ್ನ ಹಳೆಯ ಪ್ರಿಸ್ಕ್ರಿಪ್ಷನ್ನ ಫೋಟೋ ತೆರೆದೆ. ಡಾಕ್ಟರ್ ಮೆಹ್ತಾ ಅವರ ನಂಬರ್ ಬೇರೆಯಾಗಿತ್ತು. ಈ ನಂಬರ್ ಮ್ಯಾಚ್ ಆಗುತ್ತಿರಲಿಲ್ಲ. ನಾನು ಸ್ಕ್ರೀನ್ಶಾಟ್ ಕೂಡ ಅಪ್ಲೋಡ್ ಮಾಡಿದೆ. ಪುಷ್ಪಾಳ ಫೋನ್ ಬಂತು. ಕಮಲಾ? ಏನಾಯ್ತು? ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಲ್ಯಾಪ್ಟಾಪ್ ಫೈಲ್ಗಳು, ವರಾಂಡಾದ ಘಟನೆ, ಗಾರ್ಡ್, ಎಲ್ಲ. ಅವಳು ಒಂದು ಕ್ಷಣ ಸುಮ್ಮನಾದಳು. ನಂತರ ಹೇಳಿದಳು, ಮೊದಲನೆಯದಾಗಿ ಈಗಲೇ ಮನೆಗೆ ಹೋಗಬೇಡಿ. ಎರಡನೆಯದಾಗಿ, ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯರ ಕ್ಲಿನಿಕ್ ಇದೆ. ಬೆಳಿಗ್ಗೆಯೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಮತ್ತು ನಾನು ಒಬ್ಬ ವಕೀಲರ ನಂಬರ್ ಕಳುಹಿಸುತ್ತಿದ್ದೆ. ಅಡ್ವೊಕೇಟ್ ರಾಥು ಕೊಹ್ಲಿ ಅವರೊಂದಿಗೆ ಮಾತನಾಡಿ ಮತ್ತು ಗಾರ್ಡ್ಗೆ ರಿಜಿಸ್ಟರ್ ಪ್ರವೇಶ ಮತ್ತು ಸಿಸಿಟಿವಿ ದೃಶ್ಯಗಳನ್ನು ಸುರಕ್ಷಿತವಾಗಿ ಇಡಲು ಲಿಖಿತ ರೂಪದಲ್ಲಿ ಕೊಡಿ. ಅದೇ ಸಮಯದಲ್ಲಿ ಉಷಾ ಅತ್ತಿಗೆ ಅಂಗಡಿಗೆ ತಲುಪಿದರು. ಮಳೆಯಲ್ಲಿ ಉದ್ದಿಯಾಗುತ್ತಲೇ ಬಂದರು. ಭುಜದ ಮೇಲೆ ಶಾಲು ಇತ್ತು. ಅವರು ಯಾವುದೇ ಪ್ರಶ್ನೆ ಕೇಳದೆ ನನ್ನ ಕೈ ಹಿಡಿದರು. ನಡೆಯಿರಿ, ಕುಳಿತುಕೊಳ್ಳಿ, ನೀರು ಕುಡಿಯಿರಿ. ಅವರ ಉಪಸ್ಥಿತಿಯಿಂದ ನನ್ನ ಉಸಿರಾಟ ಸ್ವಲ್ಪ ಸ್ಥಿರವಾಯಿತು. ನಾನು ಅವರಿಗೆ, ಅತ್ತಿಗೆ, ನೀವು ಶರ್ಮಾ ಅವರಿಗೆ ಈಗಲೇ ಹೇಳಬಹುದೇ? ಗೇಟ್ನ ಸಿಸಿಟಿವಿಯ ಕಾಪಿಯನ್ನು ಮಾಡಿಸಿಕೊಡಲಿ ಮತ್ತು ರಿಜಿಸ್ಟರ್ನ ಫೋಟೋವನ್ನು ಕೂಡ. ಅವರು ತಕ್ಷಣ ಗಾರ್ಡ್ಗೆ ಫೋನ್ ಮಾಡಿದರು. ಸ್ವಲ್ಪ ಸಮಯದ ನಂತರ ಉತ್ತರ ಬಂತು. ಮೇಡಂ, ಬೆಳಗಾಗುವಷ್ಟರಲ್ಲಿ ಕ್ಲಿಪ್ ತೆಗೆದುಕೊಡುತ್ತೇನೆ. ರಿಜಿಸ್ಟರ್ನ ಫೋಟೋ ಈಗಲೇ ಕಳುಹಿಸುತ್ತೇನೆ. ವಾಟ್ಸಾಪ್ ಮೇಲೆ 2 ಚಿತ್ರಗಳು ಬಂದವು. ಇಂದಿನ ದಿನಾಂಕ, ಸಮಯ, ಜೋರಾದ ಧ್ವನಿ. ಮೇಡಂ ಸಹಾಯಕ್ಕಾಗಿ ಕರೆದರು. ಶರ್ಮಾ ಅವರ ಸಹಿ. ನಾನು ಎಲ್ಲವನ್ನೂ ಉಳಿಸಿಕೊಂಡೆ. ಅಪ್ಲೋಡ್ 100% ಆಯಿತು. ನಾನು ಆ ಯುವಕನಿಂದ ಒಂದು ಪ್ರಿಂಟ್ ಅನ್ನು ಕೂಡ ಮಾಡಿಸಿದೆ. ರಸೀದಿಗಳ ಕಾಪಿ ಮತ್ತು ರಿಜಿಸ್ಟರ್ನ ಫೋಟೋ ಫೋಲ್ಡರ್ನ ಲಿಂಕ್ ಅನ್ನು ನನಗೆ ಮತ್ತು ಪುಷ್ಪಾಗೆ ಕಳುಹಿಸಿದೆ. ನಂತರ ನಾನು ಪುಷ್ಪಾಗೆ, ವಕೀಲರೊಂದಿಗೆ ಈಗಲೇ ಮಾತನಾಡುತ್ತೇನೆ, ಅವರ ನಂಬರ್ ಕಳುಹಿಸು ಎಂದು ಹೇಳಿದೆ. ನಾನು ತಕ್ಷಣ ಕರೆ ಮಾಡಿದೆ. ತಡರಾತ್ರಿಯಾಗಿತ್ತು. ಆದರೆ ಆ ಕಡೆಯಿಂದ ಶಾಂತಧ್ವನಿ ಬಂತು. ರಾಥು ಕೊಹ್ಲಿ ಮಾತನಾಡುತ್ತಿದ್ದೇನೆ. ನಾನು ನನ್ನ ಹೆಸರು, ವಯಸ್ಸು, ವಿಳಾಸ ತಿಳಿಸಿದೆ. 2 ನಿಮಿಷದಲ್ಲಿ ಘಟನೆಯ ಸಂಕ್ಷಿಪ್ತ ವಿವರ ನೀಡಿದೆ. ಅವರು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಬನ್ನಿ. ಈಗ ಅತ್ಯಂತ ಮುಖ್ಯವಾದದ್ದು, ನೀವು ಸುರಕ್ಷಿತ ಜಾಗದಲ್ಲಿ ಇರಬೇಕು. ಮನೆಗೆ ಒಬ್ಬಂಟಿಯಾಗಿ ಹೋಗಬೇಡಿ. ಗಾರ್ಡ್ಗೆ ಹೇಳಿ ನಿಮ್ಮ ಬಾಗಿಲಿನ ಬೀಗುಗಳನ್ನು ಬೆಳಿಗ್ಗೆ ಬದಲಾಯಿಸಿ. ಮತ್ತು ನಿಮ್ಮ ಬಳಿ ಡೋರ್ ಕ್ಯಾಮ್ ಇದ್ದರೆ ಅದರ ಕಾರ್ಡ್ ತೆಗೆದು ಕಾಪಿ ಇಟ್ಟುಕೊಳ್ಳಿ. ಅದು ಸಾಕ್ಷ್ಯವಾಗಬಹುದು. ನಾನು ತಲೆ ಅಲ್ಲಾಡಿಸಿದೆ. ಉಷಾ ಹೇಳಿದರು, ಇಂದಿನ ರಾತ್ರಿ ನನ್ನ ಮನೆಯಲ್ಲೇ ಇರಿ. ಬೆಳಿಗ್ಗೆ ಎಲ್ಲರೂ ಜೊತೆಯಲ್ಲಿ ಮೊದಲು ಆಸ್ಪತ್ರೆಗೆ ಹೋಗೋಣ, ನಂತರ ವಕೀಲರ ಬಳಿಗೆ. ನಾನು ಸರಿ ಅಂದೆ. ಅಂಗಡಿಯವನಿಂದ ನಾನು ಕೊನೆಯ ಕೆಲಸ ಮಾಡಿಸಿದೆ. ನನ್ನ ಫೋನಿನಲ್ಲಿ ಆಗ ತಾನೇ ಮಾಡಿದ ರೆಕಾರ್ಡಿಂಗ್ ಅನ್ನು ಕೂಡ ಡ್ರೈವ್ಗೆ ಹಾಕಿಸಿದೆ. ನಂತರ ಪೆನ್ ಡ್ರೈವ್ ತೆಗೆದು ಪರ್ಸ್ನೊಳಗಿನ ಒಂದು ಚಿಕ್ಕ ಚೈನ್ ಪಾಕೆಟ್ನಲ್ಲಿ ಇಟ್ಟೆ. ನಾವಿಬ್ಬರೂ ಆಟೋವೆಲಿ ಸೊಸೈಟಿಗೆ ತಲುಪಿದೆವು. ಗೇಟ್ನಲ್ಲಿ ಶರ್ಮಾ ನಿಂತಿದ್ದರು. ಅವರು ಹೇಳಿದರು, ಮೇಡಂ, ರಿಜಿಸ್ಟರ್ನಲ್ಲಿ ಎಲ್ಲಾ ಬರೆದಿದ್ದೇನೆ. ಬೆಳಿಗ್ಗೆ ಸಿಸಿಟಿವಿ ಕ್ಲಿಪ್ ಕೊಡುತ್ತೇನೆ ಮತ್ತು ಇದನ್ನು ನೋಡಿ ಎಂದು ಅವರು ಮೊಬೈಲ್ ಮೇಲೆ ಗೇಟ್ ಕ್ಯಾಮ್ನ ಚಿಕ್ಕ ರೀಲನ್ನು ತೋರಿಸಿದರು.
ಸಮಯ ಸಂಜೆಯಾಗಿತ್ತು. ಫ್ರೇಮ್ನಲ್ಲಿ ಮನೀಶ್ ಕಾಣುತ್ತಿದ್ದ. ಕೈಯಲ್ಲಿ ಹೆಲ್ಮೆಟ್, ಜೇಬಿನಿಂದ ಕೀ ತೆಗೆದು ಒಳಗೆ ಹೋಗುತ್ತಿದ್ದ. ನಾನು ಮನೆಯಲ್ಲಿ ಇಲ್ಲದಿದ್ದಾಗ ನನ್ನ ಹೊಟ್ಟೆಯಲ್ಲಿ ಚಳಿ ಹುಟ್ಟಿತು. ಈ ಕ್ಲಿಪ್ ಸೇವ್ ಆಗಿದೆಯೇ? ನಾನು ಕೇಳಿದೆ. ಹೌದು ಮೇಡಂ, ನಾನು ನಾಳೆ ಪೆನ್ ಡ್ರೈವ್ನಲ್ಲಿ ತೆಗೆದುಕೊಡುತ್ತೇನೆ, ನಾನು ಹೇಳಿದೆ. ಈಗ ಒಂದು ಫೋಟೋ ತೆಗೆದುಕೊಳ್ಳಿ. ಅವರು ಸ್ಕ್ರೀನ್ ನಿಲ್ಲಿಸಿ ಫೋಟೋ ಕ್ಲಿಕ್ ಮಾಡಿದರು ಮತ್ತು ನನಗೆ ಕಳುಹಿಸಿದರು. ನಾವು ಉಷಾ ಅತ್ತಿಗೆಯ ಮನೆಗೆ ತಲುಪಿದೆವು. ಅವರು ಒಣ ಟವೆಲ್ ಕೊಟ್ಟರು, ಬಿಸಿ ಚಹಾ ಕೊಟ್ಟರು. ನಾನು ಕೇವಲ 2 ಗುಟುಕು ಕುಡಿದೆ. ಕಣ್ಣುಗಳು ಭಾರವಾಗಿದ್ದವು, ಆದರೆ ಮೆದುಳು ಚುರುಕಾಗಿತ್ತು. ನಾನು ಬಾಗಿಲ ಚಿಲಕವನ್ನು ಒಳಗಿನಿಂದ ಹಾಕಿದೆ. ಅತ್ತಿಗೆ ಹೇಳಿದರು, ವಿಶ್ರಾಂತಿ ತೆಗೆದುಕೊಳ್ಳಿ, ಬೆಳಿಗ್ಗೆ ಜೊತೆಯಲ್ಲಿ ಆಸ್ಪತ್ರೆಗೆ ಹೋಗೋಣ, ನಂತರ ವಕೀಲರ ಬಳಿಗೆ. ನಾನು ಮೊಬೈಲ್ ಕೈಯಲ್ಲಿ ತೆಗೆದುಕೊಂಡೆ. ಒಂದೊಂದು ನೋಟ್ ಮಾಡುತ್ತಿದ್ದೆ. ಸಮಯ, ಸ್ಥಳ, ಯಾರು ಏನು ನೋಡಿದರು, ಯಾರಿಗೆಲ್ಲ ಕಳುಹಿಸಲಾಯಿತು, ಪ್ರತಿ ಅಂಶವನ್ನು ಚಿಕ್ಕ ವಾಕ್ಯದಲ್ಲಿ, ಮಧ್ಯ ಮಧ್ಯೆ ದೇವರ ನಾಮ. ಆಗಲೇ ಫೋನ್ ಮತ್ತೆ ವೈಬ್ರೇಟ್ ಆಯಿತು. ಅಪರಿಚಿತ ಸಂಖ್ಯೆ. ಸ್ಕ್ರೀನ್ ಮೇಲೆ ಕೇವಲ ಪ್ರೈವೇಟ್ ಎಂದು ಬರೆದಿತ್ತು. ನಾನು ಎತ್ತಲಿಲ್ಲ. 5 ಸೆಕೆಂಡುಗಳ ನಂತರ ಮೆಸೇಜ್ ಬಂತು. ಮಾಮ್, ಮನೆಯ ಹೊರಗಿದ್ದೇನೆ, ಬಾಗಿಲು ತೆಗಿ, ಮಾತನಾಡಬೇಕು. ನನ್ನ ಗಂಟಲು ಒಣಗಿ ಹೋಯಿತು. ಅತ್ತಿಗೆ ಮೆಸೇಜ್ ನೋಡಿದಳು. ಗಾಬರಿ ಪಡಬೇಡ, ಅವನು ಇಲ್ಲಿಲ್ಲ, ನಿಮ್ಮ ಮನೆಯ ಹತ್ತಿರ ಇರಬಹುದು. ನಾವು ಇಲ್ಲಿದ್ದೇವೆ ಮತ್ತು ನಮ್ಮ ಬಳಿ ಸಾಕ್ಷ್ಯ ಇದೆ. ನಾನು ದೀರ್ಘ ಉಸಿರು ತೆಗೆದುಕೊಂಡೆ. ನಂತರ ಒಂದು ನಿರ್ಧಾರ ಮಾಡಿದೆ. ಅತ್ತಿಗೆ, ನನ್ನ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಇರುವ ಚಿಕ್ಕ ಡೋರ್ ಕ್ಯಾಮ್ನ ಕಾರ್ಡನ್ನು ತೆಗೆಯಬೇಕು. ಈಗ ಬೆಳಗಿನ ತನಕ ಬಿಟ್ಟರೆ ಯಾರಾದರೂ ಕೀಳಬಹುದು. ಅತ್ತಿಗೆ ಯೋಚಿಸಿದರು. ನಂತರ ಹೇಳಿದರು, ಸರಿ, ಶರ್ಮಾ ಅವರನ್ನು ಜೊತೆಗೆ ಕರೆದುಕೊಂಡು ಹೋಗೋಣ. ನಾವಿಬ್ಬರೂ ರೈನ್ಕೋಟ್ ಧರಿಸಿ ಕೆಳಗೆ ಇಳಿದೆವು. ಗೇಟ್ನಲ್ಲಿ ಶರ್ಮಾ ಇದ್ದರು. ಅವರಿಗೆ ವಿಷಯ ತಿಳಿಸಿದೆವು. ಅವರು ನಮ್ಮೊಂದಿಗೆ ಬಂದರು. ನನ್ನ ಫ್ಲ್ಯಾಟ್ನ ಕಡೆಗೆ ಮೆಟ್ಟಿಲು ಹತ್ತುತ್ತಿರುವಾಗ ಪ್ರತಿ ಮೆಟ್ಟಿಲನ್ನು ಎಣಿಸುತ್ತಿದ್ದೆ. 3ನೆಯದರ ಮೇಲೆ ಅದೇ ಕರ್ ಎನ್ನುವ ಶಬ್ದ. ನಾನು ಕೀ ತಿರುಗಿಸಿದೆ. ಬಾಗಿಲು ತೆರೆದೆ. ಲೈಟ್ ಆನ್ ಮಾಡಿದೆ. ಮನೆ ಶಾಂತವಾಗಿತ್ತು. ನಾವು ನೇರವಾಗಿ ಡೋರ್ ಕ್ಯಾಮ್ನ ಚಿಕ್ಕ ಕಾರ್ಡ್ ತೆಗೆದೆವು. ನಾನು ಅದನ್ನು ನನ್ನ ಪರ್ಸ್ನ ಚೈನ್ ಪಾಕೆಟ್ನಲ್ಲಿ ಇಟ್ಟೆ. ಶರ್ಮಾ ಹೇಳಿದ್ರು, ಮೇಡಂ, ಬಾಗಿಲ ಬೀಗವನ್ನು ಬದಲಾಯಿಸೋಣ, ಬೆಳಿಗ್ಗೆ ಮೆಕ್ಯಾನಿಕ್ ಅನ್ನು ಕರೆಯುತ್ತೇನೆ. ನಾನು ಧನ್ಯವಾದ ಹೇಳಿದೆ. ನಾವು ಹೊರಗೆ ಬರಲು ಶುರುವಾಗಿದ್ದೆವು. ಆಗಲೇ ನನ್ನ ಫೋನ್ ಮೇಲೆ ಒಂದು ವಿಡಿಯೋ ಥಂಬ್ನೇಲ್ ತಾನಾಗಿಯೇ ತೆರೆಯಿತು. ಡೋರ್ ಕ್ಯಾಮ್ನ ಆಟೋ ಅಪ್ಲೋಡ್ ಸೆಟ್ಟಿಂಗ್ನಿಂದ. ಸಂಜೆಯ ಸಮಯವಾಗಿತ್ತು. ಫ್ರೇಮ್ನಲ್ಲಿ ಬಾಗಿಲು ತೆರೆಯುತ್ತದೆ. ಮನೀಶ್ ಒಳಗೆ ಬರುತ್ತಾನೆ. 4 ಕಡೆ ನೋಡುತ್ತಾನೆ. ನಂತರ ಅಡುಗೆ ಮನೆಗೆ ಹೋಗುತ್ತಾನೆ. ಫ್ರೇಮ್ನಲ್ಲಿ ತುಂಬಾ ದೂರದಿಂದ ಕಾಣಿಸುತ್ತದೆ. ಅವನು ಕೌಂಟರ್ ಮೇಲೆ ಏನೋ ಇಡುತ್ತಾನೆ. ನಂತರ ಕ್ಯಾಮರಾದ ಕಡೆಗೆ ಕಣ್ಣೆತ್ತಿ ಹೀಗೆ ನೋಡುತ್ತಾನೆ, ಅದನ್ನು ಹುಡುಕುತ್ತಿರುವಂತೆ. ಮುಂದಿನ ಸೆಕೆಂಡ್ ಅವನು ಬಾಗಿಲಿನ ಹತ್ತಿರ ಬಂದು ಮೇಲೆ ಕೈ ಎತ್ತುತ್ತಾನೆ. ಕ್ಯಾಮರಾದ ಹತ್ತಿರ ಬ್ಯಾಟರಿ ತೆಗೆಯಲು ಪ್ರಯತ್ನಿಸುತ್ತಿರುವಂತೆ ವಿಡಿಯೋ ಅಲ್ಲಿಯೇ ನಿಂತಿತು. ನನ್ನ ಉಸಿರು ನಿಂತಿತು. ಉಷಾ ಅತ್ತಿಗೆ ಪಿಸುಗುಟ್ಟಿ ಹೇಳಿದ್ರು, ಸಾಕ್ಷ್ಯ ಸಿಕ್ಕಿತು ಕಮಲ. ನಾನು ಕ್ಲಿಪ್ ಅನ್ನು ಸೇವ್ ಮಾಡಿಕೊಂಡೆ. ಅದೇ ಸಮಯದಲ್ಲಿ ಕೆಳಗೆ ಗೇಟ್ನ ಗಂಟೆ ಬಾರಿಸಿತು. ಶರ್ಮಾ ಹ್ಯಾಂಡ್ಸೆಟ್ ಎತ್ತಿದರು. ಇನ್ನೊಂದು ಕಡೆಯಿಂದ ಯಾರೋ ಒಬ್ಬ ವ್ಯಕ್ತಿಯ ಧ್ವನಿ ಬಂತು. ಮೇಡಂ, ಫ್ಲಾಟ್ನಲ್ಲಿ ಲೈಟ್ ಉರಿಯುತ್ತಿದೆಯೇ? ನಾನು ಅವರ ಮಗನ ಸ್ನೇಹಿತ ಮಾತನಾಡುತ್ತಿದ್ದೇನೆ. ಸ್ವಲ್ಪ ಮುಖ್ಯವಾದ ಸಾಮಾನು ಕೊಡಬೇಕಿತ್ತು. ಧ್ವನಿ ವಿಚಿತ್ರವಾಗಿ ಪರಿಚಿತವಾಗಿತ್ತು. ಯಾರೋ ತಮ್ಮ ಧ್ವನಿಯನ್ನು ಒತ್ತಿ ಹಿಡಿದಂತೆ. ಶರ್ಮಾ ಕಣ್ಣುಗಳಿಂದ ನನ್ನನ್ನು ಕೇಳಿದರು, ಏನು ಉತ್ತರ ನೀಡಲಿ ಎಂದು. ನನ್ನ ಹೊಟ್ಟೆಯಲ್ಲಿ ಅದೇ ತಣ್ಣನೆ ಅಲೆ ಮತ್ತೆ ಬಂತು. ನಾನು ನಿಧಾನ ಧ್ವನಿಯಲ್ಲಿ ಹೇಳಿದೆ, ಹೇಳಿ, ಮೇಡಂ ಮನೆಯಲ್ಲಿ ಇಲ್ಲ, ಬೆಳಿಗ್ಗೆ ಬನ್ನಿ ಮತ್ತು ಹೆಸರು ವಿಳಾಸ ರಿಜಿಸ್ಟರ್ನಲ್ಲಿ ಬರೆಯಿರಿ. ಶರ್ಮಾ ಹಾಗೆಯೇ ಹೇಳಿದರು. ಕೆಳಗೆ ಸ್ವಲ್ಪ ಸಮಯ ಮೌನವಿತ್ತು. ನಂತರ ಹೆಜ್ಜೆಗಳ ಸದ್ದು ದೂರ ಹೋಗುವುದು ಕೇಳಿಸಿತು. ನಾವು ಬಾಗಿಲನ್ನು ಒಳಗಿನಿಂದ ಹಾಕಿದೆವು. ನಾನು ಮತ್ತು ಉಷಾ ಅತ್ತಿಗೆ ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಕೋಣೆಯಲ್ಲಿ ನಿಶ್ಶಬ್ದವಿತ್ತು. ನನ್ನ ಫೋನ್ನ ಸ್ಕ್ರೀನ್ ಮೇಲೆ ಡೋರ್ ಕ್ಯಾಮ್ನ ಕ್ಲಿಪ್ ಮತ್ತೆ ಮಿಂಚಿತು. ಮನೀಶ್ನ ಮುಖ, ಮೇಲೆ ಏರುತ್ತಿರುವ ಕೈ, ಕ್ಯಾಮರಾದ ಹತ್ತಿರ ನಿಂತ ಬೆರಳುಗಳು. ನಾನು ಆ ಕ್ಲಿಪ್ಪನ್ನು ವಕೀಲರು ರಾಥು ಕೋಹ್ಲಿ ಅವರಿಗೆ ತಕ್ಷಣ ಫಾರ್ವರ್ಡ್ ಮಾಡಿದೆ. ಮ್ಯಾಮ್, ನಾಳೆ 10 ಗಂಟೆಗೆ ಸಿಗುತ್ತೇನೆ, ವಕೀಲರು ಹೇಳಿದ್ರು. ಮತ್ತು ಅದೇ ಕ್ಷಣ ನನ್ನ ಫೋನ್ ಮೇಲೆ ಒಂದು ಹೊಸ ಇಮೇಲ್ ಪಾಪಪ್ ಆಯಿತು. ಫ್ರಮ್ ಡಾ. ಪ್ರಕಾಶ್. ಸಬ್ಜೆಕ್ಟ್: ಕನ್ಸೆಂಟ್ ಫಾರ್ಮ್ ಫಾರ್ ಹೋಮ್ ಕೇರ್ ವಿಸಿಟ್. ಇಮೇಲ್ನ ಕೆಳಗೆ ಒಂದು ಅಟ್ಯಾಚ್ಮೆಂಟ್ ಕೂಡ ಇತ್ತು. ನನ್ನ ಬೆರಳುಗಳು ನಿಂತು ಹೋದ. ಇದು ನಿಜವಾದ ಡಾಕ್ಟರ್ ಅಥವಾ ಯಾರೋ ಹೆಸರು ಮಾಡಿ ಕಳುಹಿಸಿದ್ದಾರೆಯೇ? ಮತ್ತು ಮನೆಯ ಆರೈಕೆ ಯಾರಿಗೆ? ಬೆಳಗಿನ ಮೊದಲ ಕೆಲಸ ಇಮೇಲ್ನ ತನಿಖೆ. ರಾತ್ರಿ ಬಂದ ಕನ್ಸೆಂಟ್ ಫಾರ್ಮ್ ಫಾರ್ ಹೋಮ್ ಕೇರ್ ವಿಸಿಟ್ ಅನ್ನು ಮತ್ತೆ ತೆರೆದು ನೋಡಿದೆ. ಕಳುಹಿಸಿದವರ ವಿಳಾಸ ಡಿಆರ್ಪಿ ಪ್ರಕಾಶ್ ಹೆಲ್ಪ್ ಡೆಸ್ಕ್ ಮೇಲ್ ಎಂದು ಇತ್ತು. ನನ್ನ ಹಳೆಯ ಪ್ರಿಸ್ಕ್ರಿಪ್ಷನ್ ಮೇಲೆ ಇದ್ದ ಸಂಖ್ಯೆಯೊಂದಿಗೆ ಈ ಮೇಲ್ ಹೊಂದಾಣಿಕೆಯಾಗುತ್ತಿರಲಿಲ್ಲ. ನಾನು ಹಳೆಯ ಚೀಟಿಯಿಂದ ಅಸಲಿ ಕ್ಲಿನಿಕ್ನ ಲ್ಯಾಂಡ್ಲೈನ್ ಸಂಖ್ಯೆಗೆ ಕರೆ ಮಾಡಿದೆ.
ಡಾಕ್ಟರ್ ಪ್ರಕಾಶ್ ಮೆಹ್ತಾ ಅವರ ಕ್ಲಿನಿಕ್ನಿಂದ ರಿಸೆಪ್ಷನ್ನ ಶಾಂತ ಧ್ವನಿ ಬಂತು. ನಾನು ಕಮಲಾ ಮಾತನಾಡುತ್ತಿದ್ದೇನೆ. ನೀವು ನನಗೆ ಯಾವುದೇ ಹೋಮ್ ಕೇರ್ನ ಕನ್ಸೆಂಟ್ ಫಾರ್ಮ್ ಕಳುಹಿಸಿದ್ದೀರಾ? ಇಲ್ಲ ಮೇಡಮ್, ಆ ಕಡೆಯಿಂದ ಸ್ಪಷ್ಟ ಉತ್ತರ. ನಾವು ಇಮೇಲ್ ಮೂಲಕ ಕನ್ಸೆಂಟ್ ಕಳುಹಿಸುವುದಿಲ್ಲ. ಒಂದು ವೇಳೆ ಯಾರಾದರೂ ಕಳುಹಿಸಿದ್ದರೆ ಅದು ನಮ್ಮದಲ್ಲ. ನಾನು ಧನ್ಯವಾದ ಹೇಳಿ ಫೋನ್ ಇಟ್ಟೆ ಮತ್ತು ಆ ನಕಲಿ ಇಮೇಲ್ನ ಸ್ಕ್ರೀನ್ಶಾಟ್ ತೆಗೆದು ನನ್ನ ಡ್ರೈವ್ ಫೋಲ್ಡರ್ನಲ್ಲಿ ಉಳಿಸಿದೆ. ಜೊತೆಗೆ ಅಡ್ವೊಕೇಟ್ ಆರ್ ಕೋಳಿ ಅವರಿಗೆ ಫಾರ್ವರ್ಡ್ ಮಾಡಿದೆ. ಇದು ನಕಲಿ ಮೇಲ್, ಅವರು ಹೇಳಿದರು. ಉಷಾ ಅತ್ತಿಗೆ ಸಿದ್ಧರಿದ್ದರು. ಅವರು ಹೇಳಿದರು, ಮೊದಲು ಆಸ್ಪತ್ರೆಗೆ ಹೋಗೋಣ. ನಾವಿಬ್ಬರೂ ಸೀನಿಯರ್ ಕ್ಲಿನಿಕ್ಗೆ ತಲುಪಿದೆವು. ನೋಂದಣಿ ನಂತರ ನರ್ಸ್ ಬಿಪಿ, ಪಲ್ಸ್, ಕೆಲವು ಮೂಲಭೂತ ಪರೀಕ್ಷೆಗಳನ್ನು ಮಾಡಿದರು. ಡಾಕ್ಟರ್ ವರದಿ ನೋಡುತ್ತಾ ನಿಧಾನವಾಗಿ ಹೇಳಿದರು, ನೀವು ಆಯಾಸಗೊಂಡಿರುವಂತೆ ಕಾಣುತ್ತಿದ್ದೀರಿ. ನಿಮ್ಮ ಶರೀರದಲ್ಲಿ ನಿಮ್ಮ ಔಷಧಿಗಳಲ್ಲಿಲ್ಲದಿರುವಂತಹ ವಸ್ತುಗಳ ಚಿಹ್ನೆಗಳು ಕಾಣಿಸುತ್ತಿವೆ. ನೀವು ಯಾವುದೇ ಹೊಸ ಮಾತ್ರೆ ತೆಗೆದುಕೊಳ್ಳುತ್ತಿಲ್ಲ ತಾನೆ? ನಾನು ತಲೆ ಅಲ್ಲಾಡಿಸಿದೆ. ಇಲ್ಲ ಡಾಕ್ಟರ್ ಸರ್, ಯಾರೋ ನನಗೆ ವಿಟಮಿನ್ ನೀಡಲು ಪ್ರಯತ್ನಿಸಿದ್ದರು. ನಾನು ತೆಗೆದುಕೊಳ್ಳಲಿಲ್ಲ. ಡಾಕ್ಟರ್ ನೋಟ್ ಬರೆದರು. ರೋಗಿಗೆ ಸಲಹೆ ನೀಡಲಾಗಿದೆ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಔಷಧಿ ತೆಗೆದುಕೊಳ್ಳಬಾರದು. ಸಂಶಯಾಸ್ಪದ ಔಷಧಿಯ ಡೋಸೇಜ್ನ ಆತಂಕ. ಮೆಡಿಕಲ್ ಲೀಗಲ್ ಎಂಟ್ರಿಗಾಗಿ ಕೇಸ್ ನೋಟ್ ಕಳುಹಿಸಲಾಗುತ್ತಿದೆ. ಅವರು ಒಂದು ರೆಫರೆನ್ಸ್ ನಂಬರ್ ನೀಡಿದರು. ಇದು ಮುಖ್ಯವಾಗಿದೆ, ಅವರು ವಿವರಿಸಿದರು. ದಾಖಲೆಯಾಗಲಿ, ಏನಾದರೂ ತಿರುಚಿದ್ದರೆ ತನಿಖೆಯಲ್ಲಿ ಸಹಾಯವಾಗುತ್ತದೆ. ನಾನು ರಸೀದಿಗಳು ಮತ್ತು ನೋಟನ್ನು ನನ್ನ ಫೋಲ್ಡರ್ನಲ್ಲಿ ಇಟ್ಟುಕೊಂಡೆ. ಉಷಾ ಅತ್ತಿಗೆ ನಿಧಾನವಾಗಿ ಹೇಳಿದರು, ನಡೆಯಿರಿ ಈಗ ವಕೀಲರ ಬಳಿಗೆ. ಅಡ್ವೊಕೇಟ್ ಆರ್ ಕೋಲಿ ಅವರ ಕಚೇರಿಯಲ್ಲಿ ಕುಳಿತುಕೊಂಡ ತಕ್ಷಣ ನಾನು ಎಲ್ಲಾ ಫೈಲ್ಗಳನ್ನು ಟೇಬಲ್ ಮೇಲೆ ಇಟ್ಟೆ. ಕೆಮಿಸ್ಟ್ ಬಿಲ್, ಚೆಕ್ಲಿಸ್ಟ್, ಅಪಾಯಿಂಟ್ಮೆಂಟ್ಸ್ನ ಸ್ಕ್ರೀನ್ಶಾಟ್, ನಕಲಿ ಮೇಲ್, ಗಾರ್ಡ್ ರಿಜಿಸ್ಟರ್ನ ಫೋಟೋ, ಗೇಟ್ ಕ್ಯಾಮ್ನ ಕ್ಲಿಪ್. ಅವರು ಎಲ್ಲವನ್ನೂ ಶಾಂತ ಮನಸ್ಸಿನಿಂದ ನೋಡಿದರು. ನಂತರ ಹೇಳಿದರು, ಕಮಲಾ ಅವರೇ, ನೀವು ಎಲ್ಲವನ್ನೂ ಡಿಜಿಟಲ್ ಮತ್ತು ಲಿಖಿತ ರೂಪದಲ್ಲಿ ಇಟ್ಟುಕೊಂಡಿದ್ದು ಒಳ್ಳೆಯದಾಯಿತು. ಈಗ 3 ಕೆಲಸ ಮಾಡೋಣ. ಮೊದಲನೆಯದು, ಪೊಲೀಸ್ ಠಾಣೆಯಲ್ಲಿ ಜನರಲ್ ಡೈರಿ ಮಾಡಿಸೋಣ. ನಿಮಗೆ ಬೆದರಿಕೆ, ಹಿಂಬಾಲನೆ ಮತ್ತು ಸಂಶಯಾಸ್ಪದ ಔಷಧಿಯ ಪ್ರಕರಣ ಇದೆ ಎಂದು. ಎರಡನೆಯದು, ಸೊಸೈಟಿಗೆ ಲಿಖಿತ ಸೂಚನೆ ನೀಡೋಣ. ನಿಮ್ಮ ಮನೆಯ ಸಿಸಿಟಿವಿ, ಗಾರ್ಡ್, ಲಾಕ್ ಸುರಕ್ಷಿತವಾಗಿ ಇಡಲಿ ಎಂದು. ಮೂರನೆಯದು, ನಿಮ್ಮ ಮಗನಿಗೆ ನೋಟಿಸ್. ಅವನು ಲಿಖಿತ ಅನುಮತಿ ಇಲ್ಲದೆ ನಿಮ್ಮ ಮನೆಗೆ ಬರಬಾರದು. ಹಿರಿಯ ನಾಗರಿಕರ ಸಂರಕ್ಷಣೆ ಅಡಿಯಲ್ಲಿ ನೀವು ಸುರಕ್ಷತೆ ಕೇಳಬಹುದು. ಅವರ ಸಲಹೆ, ಆದೇಶ ನೀಡುವುದು ಪೊಲೀಸ್ ಬೈಕೋಡ್ ಮಾಡುತ್ತಾರೆ, ಆದರೆ ದಾಖಲಿಸುವುದು ಈಗ ಅತ್ಯಂತ ಮುಖ್ಯ. ನಾನು ತಲೆಯಾಡಿಸಿದೆ. ಅವರು ಮುಂದೆ ಹೇಳಿದರು, ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ನಲ್ಲಿಯೂ ವಾಚ್ ಹಾಕಿಸಬೇಕು. ನಿಮ್ಮ ಗೆಳತಿ ಪುಷ್ಪಾ ಬ್ಯಾಂಕ್ನಲ್ಲಿದ್ದಾರೆ. ಅವರಿಗೆ ಹೇಳಿ, ಯಾವುದೇ ನಾಮಿನಿ ಬದಲಾವಣೆ, ದೊಡ್ಡ ವರ್ಗಾವಣೆ ಅಥವಾ ಕೆವೈಸಿ ಅಪ್ಡೇಟ್ ಮೇಲೆ ಪರಿಶೀಲನೆ ಕರೆ ನಿಮ್ಮವರೆಗೆ ತಲುಪಲಿ. ನಾವು ಪ್ರತ್ಯೇಕವಾಗಿ ಇಮೇಲ್ ಡ್ರಾಫ್ಟ್ ಮಾಡುತ್ತೇವೆ. ನಾನು ಪುಷ್ಪಾಗೆ ಕರೆ ಮಾಡಿದೆ. ಅವಳು ತಕ್ಷಣ, ನಾನು ನಿಮ್ಮ ಖಾತೆಗಳ ಮೇಲೆ ಕಾಲ್ಬ್ಯಾಕ್ ಫ್ಲ್ಯಾಬ್ ಹಾಕಿಸುತ್ತೇನೆ. ಯಾವುದೇ ಬದಲಾವಣೆ ಆಗಬೇಕಿದ್ರೆ ನೀವು ಶಾಖೆಗೆ ಬಂದು ಸಹಿ ಮಾಡಬೇಕು. ಆನ್ಲೈನ್ ವಿನಂತಿ ಬಂದರೆ ನನಗೆ ಕಾಣಿಸುತ್ತದೆ. ಇದರ ನಂತರ ನಾವು ಪೊಲೀಸ್ ಠಾಣೆ ತಲುಪಿದೆವು. ಡ್ಯೂಟಿ ಆಫೀಸರ್ ನನ್ನ ಮಾತನ್ನು ಗಮನವಿಟ್ಟು ಕೇಳಿದರು. ನಾನು ಚಿಕ್ಕ ಮತ್ತು ಸ್ಪಷ್ಟ ಹೇಳಿಕೆ ನೀಡಿದೆ. ದಿನಾಂಕ, ಸಮಯ, ಸ್ಥಳ, ಏನು ನೋಡಿದೆ, ಯಾರಿಗೆ ಕಳುಹಿಸಿದೆ, ಗಾರ್ಡ್ನ ಫೋಟೋ, ಡಾಕ್ಟರ್ನ ನೋಟ್, ನಕಲಿ ಇಮೇಲ್ನ ಸ್ಕ್ರೀನ್ಶಾಟ್ ಎಲ್ಲದರ ಕಾಪಿ ನೀಡಿದೆ. ಡಿಡಿ ನಂಬರ್ ಸಿಕ್ಕಿತು. ಅವರು ಹೇಳಿದರು, ಯಾವುದೇ ಪ್ರಯತ್ನ ನಡೆದರೆ 112 ಡಯಲ್ ಮಾಡಿ. ನಾವು ಪೆಟ್ರೋಲಿಂಗ್ ಹೆಚ್ಚಿಸುತ್ತೇವೆ. ಮನೆಗೆ ಹಿಂದಿರುಗುವಾಗ ನಾವು ಬೀಗ ಬದಲಾಯಿಸಿದೆವು. ಶರ್ಮಾ ಮೆಕ್ಯಾನಿಕ್ ಅನ್ನು ಕರೆಸಿದ್ದರು. ಹೊಸ ಲಾಕ್ ಹಾಕಿಸಿದರು. ಡೋರ್ ಕ್ಯಾಮ್ನ ಕಾರ್ಡನ್ನು ನಾನು ಮೊದಲೇ ತೆಗೆದುಕೊಂಡಿದ್ದೆ. ಅದರ ನಕಲಿ ಕಾಪಿಯನ್ನು ಬೇರೆ ಪರ್ಸ್ನಲ್ಲಿ ಇಟ್ಟೆ. ಉಷಾ ಅತ್ತಿಗೆ ಸೊಸೈಟಿ ಗ್ರೂಪ್ನಲ್ಲಿ ಒಂದು ಸರಳ ಸಂದೇಶ ಹಾಕಿದರು. ಕಮಲಾ ಅಸ್ವಸ್ಥರಾಗಿದ್ದಾರೆ. ಅಪರಿಚಿತ ಜನರು ಬಂದರೆ ಗಾರ್ಡ್ನೊಂದಿಗೆ ಮಾತನಾಡಲಿ. ಯಾರನ್ನೂ ನೇರವಾಗಿ ಫ್ಲಾಟ್ವರೆಗೆ ಹೋಗಲು ಬಿಡಬೇಡಿ. ಕೆಲವು ನೆರೆಹೊರೆಯವರು ಬೇಗ ಗುಣಮುಖರಾಗಲಿ ಎಂದು ಬರೆದರು. ನನಗೆ ಸ್ವಲ್ಪ ಧೈರ್ಯ ಬಂತು. ಮಧ್ಯಾಹ್ನ ಪುಷ್ಪಾಳ ಮೆಸೇಜ್ ಬಂತು. ಒಂದು ಆನ್ಲೈನ್ ನಾಮಿನಿ ಬದಲಾವಣೆ ಫಾರ್ಮ್ ಟ್ರಿಗರ್ ಆಗಿತ್ತು. ನೀವೇನಾದ್ರೂ ಮಾಡಿದ್ದೀರಾ? ನಾನು ಇಲ್ಲ ಎಂದು ಬರೆದೆ. ಅವಳು ಸರಿ, ಎಚ್ಚರಿಕೆ ಹಾಕಿದ್ದೇನೆ ಎಂದು ಕಳುಹಿಸಿದಳು. ನನಗೆ ಆಶ್ಚರ್ಯವಾಯಿತು. ಯಾರೋ ನಿಜವಾಗಿಯೂ ಪ್ರಯತ್ನಿಸಿದ್ದರು. ಸಂಜೆಯಾಯಿತು. ಮೋಡಗಳು ಮತ್ತೆ ಆವರಿಸಿದವು. ನಾನು ಬಾಗಿಲು ಪರಿಶೀಲಿಸಿದೆ. ಚೈನ್ ಲಾಕ್ ಹಾಕಿದೆ. ಫೋನ್ ಚಾರ್ಜ್ ಮಾಡಿದೆ. 112 ಆ್ಯಪ್ ಅನ್ನು ಸ್ಕ್ರೀನ್ ಮೇಲೆ ಇಟ್ಟೆ. ಉಷಾ ಅತ್ತಿಗೆ ನನ್ನೊಂದಿಗಿದ್ದರು. ನಾವು ನಿರ್ಧರಿಸಿದೆವು, ಯಾರಾದರೂ ಬಂದರೆ ಮೊದಲು ಗುರುತು, ನಂತರ ಗಾರ್ಡ್, ನಂತರ ಪೊಲೀಸ್. ಆಗಲೇ ಇಂಟರ್ಕಾಮ್ ಬಾರಿಸಿತು. ಶರ್ಮಾ ಇದ್ದರು. ಮೇಡಂ, 2 ಜನ ಬಂದಿದ್ದಾರೆ. ಡಾಕ್ಟರ್ ಕಳುಹಿಸಿದ್ದಾರೆ ಎನ್ನುತ್ತಿದ್ದಾರೆ. ಹೋಮ್ ಕೇರ್ ಜೊತೆಯಲ್ಲಿ ಒಂದು ಚಿಕ್ಕ ಬ್ಯಾಗಿದೆ.
ಸ್ಟೆಥೋಸ್ಕೋಪ್ನಂತೆ ಏನೋ ಕಾಣುತ್ತಿದೆ. ನನ್ನ ಗಂಟಲಲ್ಲಿ ಒಣಗುಟುಕು ಇಳಿಯಿತು. ನಾನು ಹೇಳಿದೆ, ಹೆಸರು ಕೇಳಿ, ಡಾಕ್ಟರ್ನ ಪತ್ರ, ಐಡಿ ಕೇಳಿ ಮತ್ತು ಅಲ್ಲಿಯೇ ಗೇಟ್ನಲ್ಲಿ ನಿಲ್ಲಿಸಿ. ಫ್ಲ್ಯಾಟ್ವರೆಗೆ ಬರಲು ಬಿಡಬೇಡಿ. 2 ನಿಮಿಷದ ನಂತರ ಶರ್ಮಾ, ಒಬ್ಬ ವಿಕಾಸಿ ಅನ್ನುತ್ತಿದ್ದಾನೆ, ಇನ್ನೊಬ್ಬ ಅಮಿತ್. ಯಾವುದೇ ಐಡಿ ತೋರಿಸುತ್ತಿಲ್ಲ. ಮೇಡಂ, ತೊಂದರೆಯಲ್ಲಿದ್ದಾರೆ, ಡಾಕ್ಟರ್ ಕಳುಹಿಸಿದ್ದಾರೆ ಎನ್ನುತ್ತಿದ್ದಾರೆ. ನಾನು ಸ್ಪೀಕರ್ ಆನ್ ಮಾಡಿದೆ, ನೇರ ಧ್ವನಿಯಲ್ಲಿ. ನಾನು ಕಮಲಾ ಮಾತನಾಡುತ್ತಿದ್ದೇನೆ. ನನಗೆ ಯಾವುದೇ ಹೋಮ್ ಕೇರ್ ಅವಶ್ಯಕತೆಯಿಲ್ಲ. ನೀವು ತಕ್ಷಣ ಗೇಟ್ನಿಂದ ಹಿಂದಿರುಗಿ ಹೋಗಿ. ಕೆಳಗಿನಿಂದ ಧ್ವನಿ ಬಂತು. ಮೇಡಂ, ಡಾಕ್ಟರ್ ಹೇಳಿದ್ದಾರೆ, ಈಗಲೇ ನೋಡುವುದು ಮುಖ್ಯ. ನಾವು 5 ನಿಮಿಷದಲ್ಲಿ ಕೆಲಸ ಮುಗಿಸಿ ಹೋಗುತ್ತೇವೆ. ನಾನು ತತ್ತರಿಸಿ ಹೋದೆ. ಡಾಕ್ಟರ್ನೊಂದಿಗೆ ಈಗಲೇ ಮಾತನಾಡಿಸಿ. ಅಸಲಿ ನಂಬರ್ ನನ್ನ ಬಳಿಗಿದೆ. ಮಾತನಾಡಿಸದಿದ್ದರೆ ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ. 1 ಕ್ಷಣದ ಮೌನ. ನಂತರ ನಿಧಾನವಾಗಿ ಏನೋ ಪರಸ್ಪರ ಮಾತನಾಡಿಕೊಂಡಂತೆ ಆಯಿತು. ಅದೇ ಕ್ಷಣ ನಾನು 112ಕ್ಕೆ ಕರೆ ಮಾಡಿದೆ. ಲೊಕೇಶನ್ ತಾನಾಗಿಯೇ ಹಂಚಿಕೆಯಾಯಿತು. ಉಷಾ ಅತ್ತಿಗೆ ಕಿಟಕಿಯಿಂದ ಕೆಳಗೆ ಇಣುಕಿದರು. ಕಮಲಾ, ಇಬ್ಬರೂ ಇತ್ತೀಚೆಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾರೆ. ಹತ್ತಿರದಲ್ಲಿ ಒಂದು ವ್ಯಾನ್ ನಿಂತಿದೆ. ಯಾವುದೇ ಆಸ್ಪತ್ರೆಯ ಹೆಸರಿಲ್ಲ. ಪೊಲೀಸ್ ಜೀಪ್ 15 ನಿಮಿಷದಲ್ಲಿ ಬಂದಿತು. ಇಬ್ಬರು ಕಾನ್ಸ್ಟೇಬಲ್ಗಳು ಗೇಟ್ನಲ್ಲಿ ಇಳಿದರು. ಗುರುತು ಕೇಳಿದರು. ಇಬ್ಬರೂ ವ್ಯಕ್ತಿಗಳು ಗಾಬರಿಗೊಂಡರು. ಡಾಕ್ಟರ್ನ ರೆಫರೆನ್ಸ್ ಇಲ್ಲ, ಐಡಿ ಇಲ್ಲ, ವ್ಯಾನ್ನ ಕಾಗದಗಳು ಸರಿಯಿರಲಿಲ್ಲ. ಪೊಲೀಸ್ ಅವರನ್ನು ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಿದರು. ನಾನು ದೀರ್ಘ ಉಸಿರು ಬಿಟ್ಟೆ. ಆದರೆ ಮನಸ್ಸು ಹೇಳಿತು, ಇದು ಕೇವಲ ಒಂದು ಪ್ರಯತ್ನ. ಮುಂದಿನ ನಡೆ ಇನ್ನಷ್ಟು ವೇಗವಾಗಿರುತ್ತದೆ. ರಾತ್ರಿ ಅಡ್ವೊಕೇಟ್ ರಾಥು ಅವರ ಕರೆ ಬಂತು. ಪೊಲೀಸರು ಗೇಟ್ನಲ್ಲಿ ಹಿಡಿದ ಜನರ ವಿವರ ಕೇಳಿದ್ದಾರೆ. ನೀವು 112ಕ್ಕೆ ಸಮಯಕ್ಕೆ ಸರಿಯಾಗಿ ಕರೆ ಮಾಡಿದ್ದು ಒಳ್ಳೆಯದಾಯಿತು. ನಾಳೆ ಕೋರ್ಟ್ನಲ್ಲಿ ಒಂದು ಸಂಕ್ಷಿಪ್ತ ಅರ್ಜಿ ಸಲ್ಲಿಸೋಣ. ಮನೆಯ ಹತ್ತಿರ ಯಾವುದೇ ಅಜ್ಞಾತ ವ್ಯಕ್ತಿಯ ಪ್ರವೇಶವನ್ನು ತಡೆಯಲು ಮತ್ತು ಮಗನಿಗೆ ಎಚ್ಚರಿಕೆ ನೋಟಿಸ್ ಕಳುಹಿಸೋಣ. ಜೊತೆಗೆ ನಿಮ್ಮ ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ನಲ್ಲಿ ಹೋಲ್ಡ್ ಪತ್ರವನ್ನು ಕೂಡ ಕಳುಹಿಸುತ್ತೇವೆ. ನಾನು ಸರಿ ಎಂದೆ. ಆಗಲೇ ಇಂಟುಕಾಮ್ ಮತ್ತೆ ಬಾರಿಸಿತು. ಈ ಬಾರಿ ಧ್ವನಿ ಬದಲಾಗಿತ್ತು. ಮೇಡಂ, ಪ್ಯಾಕೆಟ್ ಬಂದಿದೆ, ಔಷಧಿಗಳದು, ಶಿವಾ ಮೆಡಿಕೋದಿಂದ. ನಾನು ತಕ್ಷಣ, ಗೇಟ್ನಲ್ಲಿಯೇ ನಿಲ್ಲಿಸಿ, ಒಳಗೆ ಕಳುಹಿಸಬೇಡಿ. ಬಿಲ್ನ ಫೋಟೋ ತೆಗೆದು ವಾಟ್ಸಪ್ ಮೇಲೆ ಕಳುಹಿಸಿ. ಬಿಲ್ ಬಂತು. ಹೆಸರು ನನ್ನ ಹೆಸರಿನದಾಗಿತ್ತು. ಆದರೆ ಸಹಿ ಬೇರೆ ಯಾರದ್ದೋ ಇತ್ತು. ನಾನು ಸ್ಕ್ರೀನ್ಶಾಟ್ ತೆಗೆದೆ ಮತ್ತು ಬರಿದೆ. ಕಳುಹಿಸಿದವರಿಗೆ ತಿಳಿಸಿ, ನಾನು ಏನನ್ನೂ ಆರ್ಡರ್ ಮಾಡಿಲ್ಲ. ಮೇಡಂ, ಡೆಲಿವರಿ ಮಾಡುವವನು ಹೋಗುತ್ತಿದ್ದಾನೆ. ಶರ್ಮಾ ಹೇಳಿದರು. ಧನ್ಯವಾದ, ನಾನು ಹೇಳಿದೆ. ಮತ್ತು ಉಷಾ ಅತ್ತಿಗೆ ಕಡೆ ನೋಡಿದೆ. ಪ್ರಯತ್ನಗಳು ನಿಲ್ಲಲಿಲ್ಲ. ನಾವು ಬಾಗಿಲ ಹತ್ತಿರ ಒಂದು ಸಣ್ಣ ಡೈರಿ ಇಟ್ಟೆವು. ದಿನದಲ್ಲಿ ಏನೇನು ನಡೆಯಿತು ಸಮಯದ ಸಮೇತ ಬರೆಯುತ್ತಾ ಹೋದೆವು. ನನ್ನ ಬರವಣಿಗೆ ನೇರ ಮತ್ತು ಚಿಕ್ಕದಾಗಿತ್ತು. ಪ್ರತಿ ಸಾಲಿನ ಕೊನೆಯಲ್ಲಿ ಒಂದು ಟಿಕ್. ಸೇಫ್ ಟು ಡ್ರೈವ್. ಸುಮಾರು 9 ಗಂಟೆಗೆ ಕೆಳಗೆ ಗೇಟ್ನಲ್ಲಿ ಯಾರೋ ಬಂದಿದ್ದರು. ನಾನು ಪರದೆ ಸರಿಸಿ ನೋಡಿದೆ. ಮನೇಶ್ ನಿಂತಿದ್ದ. ಈ ಬಾರಿ ಒಬ್ಬನೇ ಬಂದಿದ್ದ. ಕೈಯಲ್ಲಿ ನೀಲಿ ಫೈಲ್ ಫೋಲ್ಡರ್ ಇತ್ತು. ಅವನು ಗಾರ್ಡಿನನೊಂದಿಗೆ ಹೆಚ್ಚು ಸಮಯ ಮಾತನಾಡಿದ. ನಂತರ ಇಂಟರ್ಕಾಮ್ ಮೇಲೆ, ಅಮ್ಮ, ಕೇವಲ 2 ನಿಮಿಷ. ಕೆಲವು ಕಾಗದದ ಮೇಲೆ ಸಹಿ ಮಾಡಿ, ಹೆಲ್ತ್ ಕೇರ್ನ ಫಾರ್ಮ್ ಇದೆ, ಆಸ್ಪತ್ರೆಯಲ್ಲಿ ನಿಮಗೆ ಸೌಲಭ್ಯ ಸಿಗಲಿದೆ, ನನಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ನಾನು ದೀರ್ಘ ಉಸಿರು ತೆಗೆದುಕೊಂಡೆ. ಫಾರ್ಮ್ ಮೇಲೆ ತರಬೇಡ. ಏನಿದೆಯೋ ಇಮೇಲ್ ಮಾಡು. ನಾನು ನನ್ನ ವಕೀಲರಿಗೆ ತೋರಿಸಿ ಉತ್ತರ ನೀಡುತ್ತೇನೆ. ಅವನು ನಕ್ಕು. ಅಮ್ಮ, ನೀವು ಯಾವಾಗಿನಿಂದ ಇಂತಹ ಕಷ್ಟಕರ ಕೆಲಸ ಮಾಡಲು ಶುರು ಮಾಡಿದ್ದೀರಿ? ಸಹಿ ಮಾಡಿಬಿಡಿ. ನಾನು ಒಳಗೆ ಬರುವುದಿಲ್ಲ. ಗೇಟ್ ಬಳಿ ಬಂದು ಸಹಿ ಮಾಡಿಬಿಡಿ. ನಾನು ಬಿಗಿಯಾದ ಧ್ವನಿಯಲ್ಲಿ ಹೇಳಿದೆ. ಇಲ್ಲ, ನಾಳೆ ಕೋರ್ಟ್ನಲ್ಲಿ ಭೇಟಿಯಾಗೋಣ. ಇಂದು ಏನೂ ಇಲ್ಲ. ಕೆಳಗೆ ಅವನು ಶಾಂತವಾಗಿ ನಿಂತಿದ್ದ. ನಂತರ ಹೇಳಿದ, ಸರಿ, ನಿಮ್ಮ ಇಚ್ಛೆ. ಅವನು ತಿರುಗಿದ. ಹೋಗುವಾಗ ಗಾರ್ಡ್ನ ಕ್ಯಾಬಿನ್ ಕಡೆಗೆ ನೋಡಿದ. 1 ಸೆಕೆಂಡ್ ನಮ್ಮ ಕಟ್ಟಡದ ಕ್ಯಾಮೆರಾದ ದಿಕ್ಕಿನಲ್ಲಿಯೂ ನೋಡಿದ. ನನ್ನ ಹೊಟ್ಟೆಯಲ್ಲಿ ಅದೇ ತಣ್ಣನೆಯ ಅಲೆ ಮತ್ತೆ ಬಂತು. ಆದರೆ ನಾನು ನನ್ನನ್ನೇ ಸಂಭಾಳಿಸಿದೆ. ನೋಟಿಸ್ ಹೋಯಿತು. ಪೊಲೀಸ್ ಎಚ್ಚರದಲ್ಲಿದ್ದಾರೆ. ನಾವು ಒಬ್ಬಂಟಿಯಾಗಿಲ್ಲ. ನಾವು ರಾತ್ರಿ ಬಾಗಿಲನ್ನು ಮತ್ತೆ ಪರಿಶೀಲಿಸಿದೆ. ಚೈನ್ ಲಾಕ್, ಕೀ ಲಾಕ್ ಎಲ್ಲಾ ಸರಿಯಾಗಿದೆಯಾ ಎಂದು ಫೋನ್ ಚಾರ್ಜಿಂಗ್ ಹಾಕಿದೆ. ಸ್ವಲ್ಪ ಸಮಯದ ನಂತರ ನಾನು ಮತ್ತು ಉಷಾ ಅತ್ತಿಗೆ ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದೆವು. ಆಗ ನನ್ನ ಮೊಬೈಲ್ ಮೇಲೆ ಬ್ಯಾಕ್ ಟು ಬ್ಯಾಕ್ 3 ಮೆಸೇಜ್ ಪಾಪಪ್ ಆದವು. 1. ಬ್ಯಾಂಕ್ ಅಲರ್ಟ್. ನಾಮಿನಿ ಚೇಂಜ್ ರಿಕ್ವೆಸ್ಟ್ ರಿಸೀವ್ಡ್. OTP ಮೂಲಕ ಅನುಮೋದಿಸಿ. 2. ಇಮೇಲ್. ನಿಮ್ಮ ಪಾಸ್ವರ್ಡ್ ಮರುಹೊಂದಿಸುವ ಲಿಂಕ್ ಕ್ಲೌಡ್ ಡ್ರೈವ್ಗಾಗಿ. 3. ಸಿಮ್ ಅಲರ್ಟ್. ವಾಟ್ಸ್ಆಪ್ಗಾಗಿ ಹೊಸ ಸಾಧನ ಲಾಗಿನ್ ಪ್ರಯತ್ನ. ನಾನು ಒಂದು ಕ್ಷಣ ಕುರ್ಚಿಯನ್ನು ಹಿಡಿದುಕೊಂಡೆ. ಇದೆಲ್ಲ ನಾನು ಮಾಡಿಲ್ಲ. ನನ್ನ ಬಾಯಿಂದ ಹೊರಬಂತು.
ಉಷಾ ಅತ್ತಿಗೆ ಹೇಳಿದರು. ತಕ್ಷಣ ಬ್ಯಾಂಕಿಗೆ ಕರೆ ಮಾಡಿ ಮತ್ತು ಪಾಸ್ವರ್ಡ್ ಬದಲಾಯಿಸಿ. 2 ಹಂತದ ಸುರಕ್ಷತೆ ಆನ್ ಮಾಡಿ. ನಾನು ಬ್ಯಾಂಕಿಗೆ ಕರೆ ಮಾಡಿದೆ. ಲೈನ್ ಸಿಕ್ಕಿತ್ತು. ನಾನು ಕಮಲಾ ಮಾತನಾಡುತ್ತಿದ್ದೇನೆ. ಈಗ ತಾನೇ ನಾಮಿನಿ ಬದಲಾವಣೆ ವಿನಂತಿ ಬಂದಿದೆ. ಇದನ್ನು ನಾನು ಮಾಡಿಲ್ಲ. ನಾನು ವೇಗವಾಗಿ ಆದರೆ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದೆ. ಆ ಕಡೆಯಿಂದ ಅಧಿಕಾರಿ, ಮೇಡಂ, ನಾವು ವಿನಂತಿಯನ್ನು ಹೋಲ್ಡ್ ಮಾಡಿದ್ದೇವೆ. ದಯವಿಟ್ಟು ಖಚಿತಪಡಿಸಿ. ನೀವು ಯಾರಿಗಾದರೂ ಒಟಿಪಿ ಹೇಳಿದ್ದೀರಾ? ಈಗ ಯಾವುದೇ ಒಟಿಪಿ ಹೇಳಬೇಡಿ. ನಾನು ಹೇಳಿದೆ, ಇಲ್ಲ, ಹೇಳುವುದಿಲ್ಲ. ಅದೇ ಸಮಯದಲ್ಲಿ ಇನ್ನೊಂದು ಫೋನ್ ಮೇಲೆ ನನ್ನ ಗೆಳತಿಯ ಕರೆ ಬಂತು. ಕಮಲಾ, ಸಿಸ್ಟಂನಲ್ಲಿ ಈಗ ತಾನೇ ಯಾರೋ ನಿಮ್ಮ ಖಾತೆಯ ಕಾಂಟ್ಯಾಕ್ಟ್ ನಂಬರ್ ಬದಲಾಯಿಸಲು ಪ್ರಯತ್ನಿಸಿದ್ದಾರೆ. ನಾನು ರದ್ದು ಮಾಡಿದೆ. ನಾಳೆ ಬೆಳಿಗ್ಗೆ ಶಾಖೆಗೆ ಬನ್ನಿ. ನಾನು ಧನ್ಯವಾದ ಹೇಳಿ ಫೋನ್ ಕಟ್ ಮಾಡಿದೆ. ತಕ್ಷಣ ಮತ್ತೆ ಒಂದು ಕಾಲ್ ಬಂತು. ಈ ಬಾರಿ ನಂಬರ್ ಬ್ಯಾಂಕಿನದ್ದೇ ಕಂಡಿತು. ಆದರೆ ಧ್ವನಿ ಅಪರಿಚಿತ. ಮೇಡಂ, ನಿಮ್ಮ ನಾಮಿನಿ ಬದಲಾವಣೆ ವಿನಂತಿಯನ್ನು ಅನುಮೋದಿಸಬೇಕು. ದಯವಿಟ್ಟು ಒಟಿಪಿ ತಿಳಿಸಿ. ನಾನು ಅರ್ಥ ಮಾಡಿಕೊಂಡೆ. ನಾನು ಬಿಗಿಯಾಗಿ ಹೇಳಿದೆ, ನಾನು ಪೊಲೀಸರ ಬಳಿ ಇದ್ದೇನೆ. ಈ ಕರೆ ರೆಕಾರ್ಡ್ ಆಗುತ್ತಿದೆ ಮತ್ತು ಫೋನ್ ಕಟ್ ಮಾಡಿದೆ. ಉಷಾ ಅತ್ತಿಗೆ ಕಣ್ಣಿನಿಂದಲೇ ಶಾಬಾಷ್ ಎಂದರು. ನಾವು ತಕ್ಷಣ ಕ್ಲೌಡ್ನ ಪಾಸ್ವರ್ಡ್ ಬದಲಾಯಿಸಿದೆವು. 2 ಹಂತದ ಸುರಕ್ಷತೆ ಆನ್ ಮಾಡಿದೆವು. ಇಮೇಲ್ನ ನಕಲಿ ಲಿಂಕನ್ನು ಸ್ಪ್ಯಾಮ್ ಎಂದು ವರದಿ ಮಾಡಿದೆವು. ಸ್ವಲ್ಪ ಸಮಯ ಶಾಂತಿಯಿತ್ತು. ನಾನು ಯೋಚಿಸಿದೆ, ಇಂದಿನ ರಾತ್ರಿ ಕಳೆಯಲಿ. ಬೆಳಿಗ್ಗೆ ಕೋರ್ಟ್ ಮತ್ತು ಬ್ಯಾಂಕ್ 2 ಕೆಲಸಗಳನ್ನು ಮುಗಿಸುತ್ತೇನೆ. ಆಗಲೇ ಇಂಟರ್ಕಾಮ್ ಮತ್ತೆ ಬಾರಿಸಿತು. ಈ ಬಾರಿ ಶರ್ಮಾ ಅವರ ಧ್ವನಿ ಗಾಬರಿಗೊಂಡಂತಿತ್ತು. ಮೇಡಂ, ಕೆಳಗೆ ಒಂದು ಆಂಬ್ಯುಲೆನ್ಸ್ ಬಂದಿದೆ. ಯಾವುದೇ ಆಸ್ಪತ್ರೆಯ ಹೆಸರಿಲ್ಲದೆ 2 ಜನರು ಸ್ಟ್ರೆಚ್ಚರ್ ತೆಗೆದುಕೊಂಡು ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಾರೆ. ಮೇಡಂ ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎನ್ನುತ್ತಿದ್ದಾರೆ. ಮಗ ಕರೆದಿದ್ದಾನೆ ಎನ್ನುತ್ತಿದ್ದಾರೆ. ಏನು ಮಾಡಲಿ? ನನ್ನ ಕೈಗಳು ತಣ್ಣಗಾದವು. ನಾನು 1 ಸೆಕೆಂಡ್ ಕೂಡ ವ್ಯರ್ಥ ಮಾಡದೆ, ಯಾರನ್ನೂ ಒಳಗೆ ಬರಲು ಬಿಡಬೇಡಿ, 112ಕ್ಕೆ ಮತ್ತೆ ಕರೆ ಮಾಡಿ ಮತ್ತು ಗೇಟ್ ಲಾಕ್ ಮಾಡಿ. ನಾನು ಕೂಡ ಕರೆ ಮಾಡುತ್ತೇನೆ ಮತ್ತು ಕ್ಯಾಮೆರಾಗಳನ್ನು ಆನ್ ಇಡಿ. ಉಷಾ ಅತ್ತಿಗೆ ಕಿಟಕಿಯವರೆಗೆ ಓಡಿದರು. ಕಮಲಾ, ಕೆಳಗೆ ಮನೀಶ್ ಕೂಡ ನಿಂತಿದ್ದಾನೆ. ಸ್ಟ್ರೆಚ್ಚರ್ನ ಹತ್ತಿರ ಯಾವುದೋ ಕಾಗದದ ಮೇಲೆ ಗಾರ್ಡ್ನಿಂದ ಸಹಿ ಮಾಡಿಸುತ್ತಿದ್ದಾನೆ. ನಾನು ಫೋನ್ ಎತ್ತಿದ್ದೆ. 112 ಡಯಲ್ ಮಾಡಿದೆ. ಧ್ವನಿಯನ್ನು ಸ್ಥಿರ ಇಟ್ಟೆ. ನನ್ನ ಸೊಸೈಟಿ ಗೇಟ್ನಲ್ಲಿ ನಕಲಿ ಆಂಬ್ಯುಲೆನ್ಸ್ ಬಂದಿದೆ. ನನಗೆ ಬಲವಂತವಾಗಿ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಕೆಳಗಿನಿಂದ ಗದ್ದಲದ ಸಣ್ಣ ಶಬ್ದ ಬಂತು. ಕೆಲವು ನೆರೆಹೊರೆಯವರು ಹೊರಗೆ ಬಂದಿದ್ದರು. ಗಾರ್ಡ್ ಶಿಳ್ಳೆ ಬಾರಿಸಿದ. ನನ್ನ ಹೃದಯ ಬಡಿತ ವೇಗವಾಗಿತ್ತು. ಇಂಟರ್ಕಾಮ್ ಸ್ಪೀಕರ್ ಮೇಲೆ ಮನೀಶ್ನ ಧ್ವನಿ ಬಂತು. ಅಮ್ಮ, ಬಂದುಬಿಡಿ. ನಿಮಗೆ ಏನೂ ಆಗುವುದಿಲ್ಲ. ಇದು ನಿಮಗೋಸ್ಕರ. ನಾನು ಸ್ಪೀಕರ್ ಮುಂದೆ ಬಗ್ಗಿ ಹೇಳಿದೆ, ನಾಳೆ ಕೋರ್ಟಿನಲ್ಲಿ ಭೇಟಿಯಾಗೋಣ. ಇಂದು ಯಾವುದೇ ಸಹಿ ಇಲ್ಲ, ಯಾವುದೇ ಔಷಧಿ ಇಲ್ಲ, ಯಾವುದೇ ಆಂಬ್ಯುಲೆನ್ಸ್ ಇಲ್ಲ. ಒಂದು ಕ್ಷಣದ ಮೌನ. ನಂತರ ಕೆಳಗೆ ಯಾರೋ ಸ್ಟ್ರೆಚರ್ ಬಿಸಾಡಿದ ಶಬ್ದ ಮಾಡಿದರು. ಗಾರ್ಡ್ ಕಿರಿಚಿದ, ನಿಲ್ಲು. ಅದೇ ಸಮಯದಲ್ಲಿ ನನ್ನ ಜೇಬಿನಲ್ಲಿ ಇಟ್ಟಿರುವ ಇನ್ನೊಂದು ಫೋನ್ ವೈಬ್ರೇಟ್ ಆಯಿತು. ಪುಷ್ಪಾ, ಕಮಲಾ, ನೀನು ಈಗ ತಾನೇ ನಾಮಿನಿಯನ್ನು ಅನುಮೋದಿಸಿದೆಯಾ? ಸಿಸ್ಟಮ್ ಅನುಮೋದಿಸಿದೆ ಎನ್ನುತ್ತಿದೆ. ನಾನು ಸ್ತಬ್ಧಳಾದೆ. ಇಲ್ಲ, ನನ್ನ ಬಾಯಿಂದ ಹೊರಬಂತು. ನಾನು ಅನುಮೋದಿಸಲಿಲ್ಲ. ಪುಷ್ಪಾಳ ಉಸಿರಾಟ ವೇಗವಾಗಿ ಕೇಳಿಸಿತು. ಹಾಗಾದರೆ ಯಾರು ಮಾಡಿದ್ದು? ಕೆಳಗೆ ಗೇಟ್ನಲ್ಲಿ ಗದ್ದಲ ಹೆಚ್ಚಾಗುತ್ತಿತ್ತು. ಅದೇ ಸಮಯದಲ್ಲಿ ಪುಷ್ಪಾಳ ಕರೆ ಬಂತು. ಕಮಲಾ, ಸಿಸ್ಟಂನಲ್ಲಿ ನಾಮಿನಿ ಅನುಮೋದಿಸಿದೆ ಎಂದು ಕಾಣಿಸುತ್ತಿದೆ. ನೀನು ಮಾಡದಿದ್ದರೆ ಯಾರೋ ನಿನ್ನ ಹೆಸರಿನಲ್ಲಿ ಮಾಡಿದ್ದಾರೆ. ನನ್ನ ಕಾಲುಗಳು ಮರಗಟ್ಟಿದಂತೆ ಆಯಿತು. ನಾನು ಸ್ಪಷ್ಟವಾಗಿ ಹೇಳಿದೆ, ತಕ್ಷಣ ಹೋಲ್ಡ್ ಹಾಕು. ಎಲ್ಲಾ ಖಾತೆಗಳನ್ನು ಫ್ರೀಜ್ ಮಾಡು. ನಾಳೆಯವರೆಗೆ ಯಾವುದೇ ವಹಿವಾಟು ಇಲ್ಲ. ಪೊಲೀಸ್ ಜೀಪ್ ಗೇಟ್ಗೆ ಬಂತು. 2 ಕಾನ್ಸ್ಟೇಬಲ್ಗಳು ಇಳಿದರು. ಸ್ಟ್ರೆಚ್ಚರ್ ಇರುವವರು ಮತ್ತು ಡ್ರೈವರ್ನ ವಿಚಾರಣೆ ನಡೆಯಿತು. ಯಾವುದೇ ಮಾನ್ಯ ಐಡಿ ಇಲ್ಲ, ಯಾವುದೇ ಆಸ್ಪತ್ರೆಯ ರೆಫರಲ್ ಇಲ್ಲ. 2ರನ್ನೂ ಠಾಣೆಗೆ ಕರೆದುಕೊಂಡು ಹೋಗಲಾಯಿತು. ಗಾರ್ಡ್ ಶರ್ಮಾ ಅಲ್ಲಿಯೇ ರಾತ್ರಿಯ ಪ್ರವೇಶ ಮತ್ತು ಈಗಿನ ಪೂರ್ಣ ವಿವರವನ್ನು ಪೊಲೀಸರಿಗೆ ನೀಡಿದರು. ನೆರೆಹೊರೆಯವರು ಕೂಡ ಕಿಟಕಿಗಳ ಬಳಿ ಇದ್ದರು. 2-3 ಕೆಳಗೆ ಬಂದು, ಮೇಡಂ, ಸಹಾಯಕ್ಕಾಗಿ ಕರೆದಿದ್ದರು ಎಂದು ಹೇಳಿದರು. ಸಾಕ್ಷಿಯಾದರು. ನಾನು ಸ್ಪೀಕರ್ ಮೇಲೆ ಮನೀಶ್ಗೆ ಕೊನೆಯ ಬಾರಿಗೆ ಹೇಳಿದೆ, ನಾಳೆ ವಕೀಲರ ಬಳಿ ಭೇಟಿಯಾಗೋಣ. ಇಂದು ಕೇವಲ ಪೊಲೀಸರೊಂದಿಗೆ ಮಾತನಾಡು. ಅವನು ಕೆಲವು ಸೆಕೆಂಡ್ ಸುಮ್ಮನಿದ್ದ. ನಂತರ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಕತ್ತಲೆಯಲ್ಲಿ ಹೊರಟು ಹೋದ. ನನ್ನ ಬೆರಳುಗಳು ನಡುಗುತ್ತಿದ್ದವು, ಆದರೆ ಧ್ವನಿ ಸ್ಥಿರವಾಗಿತ್ತು. ಉಷಾ ಅತ್ತಿಗೆ ಬಾಗಿಲು ಮುಚ್ಚಿದರು. ಒಂದು ಸ್ಟಾರ್ ಕಾಲ್ ಲಾಗ್ ಮತ್ತು ಸಿಸಿಟಿವಿ ಕ್ಲಿಪ್ ಅನ್ನು ಡ್ರೈವ್ನಲ್ಲಿ ಸೇವ್ ಮಾಡಿದವು. ಬೆಳಿಗ್ಗೆ ಎಲ್ಲಕ್ಕಿಂತ ಮೊದಲು ನಾವು ಬ್ಯಾಂಕ್ ತಲುಪಿದೆವು. ಪುಷ್ಪಾ ಸಿದ್ಧರಿದ್ದರು. ಅವರು ಬರೆದುಕೊಟ್ಟರು. ಗ್ರಾಹಕರು ನಾಮಿನಿಯನ್ನು ಅನುಮೋದಿಸಿಲ್ಲ. ಫಿಶಿಂಗ್, ಸಾಮಾಜಿಕ ಇಂಜಿನಿಯರಿಂಗ್ನ ಆತಂಕ. ಎಲ್ಲಾ ಖಾತೆಗಳ ಮೇಲೆ ತಾತ್ಕಾಲಿಕ ತಡೆ.
ಮುಂದೆ ಬದಲಾವಣೆ ಕೇವಲ ಶಾಖೆಯಲ್ಲಿ ದೈಹಿಕ ಉಪಸ್ಥಿತಿ ಮತ್ತು ವಿಡಿಯೋ ಪರಿಶೀಲನೆಯೊಂದಿಗೆ ಮಾತ್ರ ನಡೆಯುತ್ತದೆ. ನಾನು ಸಹಿ ಮಾಡಿದೆ. ಮೊಬೈಲ್ ನಂಬರ್, ಇಮೇಲ್ ಎರಡರ ಮೇಲೆ 2 ಹಂತದ ಸುರಕ್ಷತೆ ಆನ್. ಬ್ಯಾಂಕ್ ಕಳೆದ 48 ಗಂಟೆಗಳ ಬದಲಾವಣೆ ವಿನಂತಿಯ ಸಂಪೂರ್ಣ ಪಟ್ಟಿಯನ್ನು ಪ್ರಿಂಟ್ ಮಾಡಿಕೊಟ್ಟಿತು. 2-3 ವಿನಂತಿಗಳು ಒಂದೇ ಐಪಿಯಿಂದ ಹೋಗಿದ್ದವು. ಪುಷ್ಪಾ ಹೇಳಿದರು, ಇದನ್ನೆಲ್ಲ ಪೊಲೀಸರಿಗೆ ನೀಡು. ಇದರ ನಂತರ ವಕೀಲ ರಾಥು ಕೋಲಿ ಅವರು ತಕ್ಷಣ ಒಂದು ಅರ್ಜಿ ಡ್ರಾಫ್ಟ್ ಮಾಡಿದರು. 1. ನನ್ನ ಮನೆಯ 100 ಮೀಟರ್ ವ್ಯಾಪ್ತಿಯಲ್ಲಿ ಮಗನ ಪ್ರವೇಶ ನಿಷೇಧ, ತಾತ್ಕಾಲಿಕ ಸುರಕ್ಷತೆ. 2. ಪೊಲೀಸರಿಗೆ ನಿರ್ದೇಶನ, ಸಿಸಿಟಿವಿ, ಗಾರ್ಡ್ ಅಲಾಕ್ ಸುರಕ್ಷಿತವಾಗಿಡಲು. 3. ಬ್ಯಾಂಕ್, ಇನ್ಶೂರೆನ್ಸ್, ಕೋಆಪರೇಟಿವ್ಗೆ ನಿರ್ದೇಶನ, ಯಾವುದೇ ಬದಲಾವಣೆ ಕೋರ್ಟಿನ ಅನುಮತಿಯೊಂದಿಗೆ ಮಾತ್ರ. 4. ಮಗನಿಗೆ ಕಾನೂನು ನೋಟಿಸ್ ನೀಡುವುದು, ಬೆದರಿಸುವುದು, ಬಲವಂತವಾಗಿ ಕರೆದುಕೊಂಡು ಹೋಗುವುದು, ಔಷಧಿಗಳನ್ನು ನೀಡಲು ಪ್ರಯತ್ನಿಸಿದ ಮೇಲೆ ಕ್ರಮ ಕೈಗೊಳ್ಳಬೇಕು. ಠಾಣೆಯಲ್ಲಿ ನಾವು ನಿನ್ನೆ ಮತ್ತು ಇವತ್ತು ನಡೆದ ಎಲ್ಲಾ ಘಟನೆಗಳ ಮಾಹಿತಿ ನೀಡಿದೆವು. ನಕಲಿ ಡಾಕ್ಟರ್ ಇಮೇಲ್, ಶಿವಾ ಮೆಡಿಕೋದ ಬಿಲ್, ಗೇಟ್ ಕ್ಯಾಮ್ ಕ್ಲಿಪ್, ವಾಟ್ಸ್ಆಪ್ ಸ್ಕ್ರೀನ್ಶಾಟ್, 112 ಕಾಲ್ ಲಾಗ್, ಬ್ಯಾಂಕ್ನ ಪ್ರಿಂಟೌಟ್. ಡ್ಯೂಟಿ ಆಫೀಸರ್ ಕೇಸ್ ನಂಬರ್ ದಾಖಲಿಸಿದರು. ಅದೇ ದಿನ ಸಂಜೆ ಪೊಲೀಸ್ ತಂಡ ಮನೀಶ್ನ ಮನೆಗೆ ತಲುಪಿತು. ಸೊಸೈಟಿ ಸಿಸಿಟಿವಿ ಮತ್ತು ನಮ್ಮ ಸಾಕ್ಷ್ಯಗಳ ಆಧಾರದ ಮೇಲೆ ಅವನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನು ಜಪ್ತಿ ಮಾಡಲಾಯಿತು. ನಂತರ ವರದಿ ಬಂತು. ನಕಲಿ ಇಮೇಲ್ ಐಡಿ ಅಲ್ಲಿಂದಲೇ ಮಾಡಲಾಗಿತ್ತು. ಹೋಮ್ ಕೇರ್ ಇರುವ ಜನರನ್ನು ವಿಚಾರಿಸಿದ ನಂತರ ಕರೆ ದಾಖಲೆಗಳು ಸಿಕ್ಕವು ಮತ್ತು ನನ್ನ ಅಕೌಂಟ್ ಮೇಲೆ ನಾಮಿನಿ, ಕಾಂಟ್ಯಾಕ್ಟ್ ಬದಲಾವಣೆಯ ಪ್ರಯತ್ನಗಳು ಅದೇ ಸಾಧನದಿಂದ ಟ್ರಿಗರ್ ಆಗಿದ್ದವು. ತಾಂತ್ರಿಕ ವಿಷಯಗಳನ್ನು ಪೊಲೀಸ್ ಮತ್ತು ಸೈಬರ್ ಸೆಲ್ ನಿಭಾಯಿಸಿತು. ನಮಗೆ ಕೇವಲ ರಸೀದಿಗಳು ಸಿಕ್ಕವು. 2 ವಾರ ಕಠಿಣವಾಗಿತ್ತು. ನಾನು ಉಷಾ ಅತ್ತಿಗೆಯ ಜೊತೆಯಲ್ಲಿಯೇ ಮಲಗುತ್ತಿದ್ದೆ. ಬಾಗಿಲಿನ ಬೀಗಗಳನ್ನು ಬದಲಾಯಿಸಲಾಯಿತು. ಡೋರ್ ಕ್ಯಾಮ್ ಹೊಸದನ್ನು ಹಾಕಿಸಲಾಯಿತು. ನೆರೆಹೊರೆಯವರಿಗೆ ತಿಳಿಸಲಾಯಿತು, ಯಾವುದೇ ಪ್ಯಾಕೆಟ್ ನನ್ನ ಹೆಸರಿನಲ್ಲಿದ್ದರೆ ಮೊದಲು ಫೋನ್ ಮಾಡಬೇಕು. ಡಾಕ್ಟರ್ ನನ್ನ ಪರೀಕ್ಷೆಯ ವರದಿ ವಿವರಿಸಿದರು. ಲಕ್ಷಣಗಳು ವಯಸ್ಸಿನ ಕಾರಣದಿಂದಲ್ಲ, ಈಗ ಎಲ್ಲ ಸಾಮಾನ್ಯವಿದೆ. ಸಂಶಯಾಸ್ಪದ ಔಷಧಿ ತೆಗೆದುಕೊಳ್ಳಬೇಡಿ. ಯಾವುದೇ ವಿಟಮಿನ್ನಿಂದ ದೂರವಿರಿ. ಇದನ್ನು ಕೇಳಿ ನನ್ನ ಕಣ್ಣುಗಳು ಒದ್ದೆಯಾದವು. ನಾನು ಸದ್ದಿಲ್ಲದೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿದೆ ಮತ್ತು ಡಾಕ್ಟರ್ಗೆ ಧನ್ಯವಾದ ಹೇಳಿದೆ. ಅವರು ದಾಖಲೆಯಲ್ಲಿ ಎಲ್ಲವನ್ನೂ ಸ್ಪಷ್ಟವಾಗಿ ಬರೆದಿದ್ದರು. 3ನೇ ವಾರ ಕೋರ್ಟ್ನಿಂದ ತಾತ್ಕಾಲಿಕ ಸುರಕ್ಷೆ ಸಿಕ್ತು. ಪೊಲೀಸರು ನನ್ನನ್ನು ಬಲವಂತದಿಂದ ಮನೆಯಿಂದ ಕರೆದುಕೊಂಡು ಹೋಗಲು ಪ್ರಯತ್ನಿಸಿರುವುದು, ಸುಳ್ಳು ಔಷಧಿಗಳನ್ನು ನೀಡಲು ಪ್ರಯತ್ನಿಸಿರುವುದು ಮತ್ತು ಡಿಜಿಟಲ್ ವಂಚನೆ ಇವೆಲ್ಲದರ ಮೇಲೆ ಸೆಕ್ಷನ್ಗಳನ್ನು ಸೇರಿಸಿದರು. ಸ್ಟ್ರೆಚ್ಚರ್ ತಂದವರು ಇಬ್ಬರು ವಿಚಾರಣೆಯಲ್ಲಿ ಒಪ್ಪಿಕೊಂಡರು. ಒಬ್ಬರು ಸರ್ ಕರೆ ಮಾಡಿದ್ದರು. ವಿವರಗಳಿಂದ ನಂಬರ್ ಮನೀಶ್ವರಿಗೆ ತಲುಪಿತು. ಮುಂದಿನ ಕ್ರಮವನ್ನು ಕಾನೂನು ಮಾಡಿತು. ನಾನು ಕೇವಲ ಒಂದು ವಿಷಯಕ್ಕೆ ಅಂಟಿಕೊಂಡೆ. ಯಾರಿಗೂ ತೊಂದರೆ ಬೇಡ, ನನಗೆ ಕೇವಲ ಶಾಂತಿ ಮತ್ತು ಸುರಕ್ಷತೆ ಬೇಕು. ಕೆಲವು ತಿಂಗಳ ನಂತರ ಪ್ರಕರಣ ತೆರೆಯಿತು. ಗಾರ್ಡ್, ನೆರೆಹೊರೆಯವರು, ಪುಷ್ಪಾ, ಡಾಕ್ಟರ್ ಎಲ್ಲರೂ ಸಾಕ್ಷಿಯಾದರು. ಡೋರ್ ಕ್ಯಾಮ್ನ ಕ್ಲಿಪ್ ಮತ್ತು ನನ್ನ ಡ್ರೈವ್ನ ಟೈಮ್ಲೈನ್ ಎಲ್ಲವನ್ನೂ ಕೋರ್ಟಿನ ಎದುರಿಗಿಡಲಾಯಿತು. ಕೋರ್ಟ್ ತಾತ್ಕಾಲಿಕ ಸುರಕ್ಷತೆಯನ್ನು ಶಾಶ್ವತ ಮಾಡಿತು. ನನ್ನ ಬ್ಯಾಂಕ್ ಇನ್ಶೂರೆನ್ಸ್ ಸುರಕ್ಷಿತವಾಯಿತು. ನನ್ನ ಉಪಸ್ಥಿತಿಯಿಲ್ಲದೆ ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ಮನೀಶ್ ನನ್ನ ಪಾಲಿಗೆ ಆ ವರಾಂಡದ ರಾತ್ರಿಯಲ್ಲೇ ಕಳೆದು ಹೋಗಿದ್ದ. ಕಾನೂನು ಏನು ನಿರ್ಧರಿಸಿತು ಅದು ನ್ಯಾಯಾಲಯದ ಕೆಲಸವಾಗಿತ್ತು. ನನಗೆ ಸಿಕ್ಕ ಪಾಠವೇನೆಂದರೆ, ಪ್ರೀತಿಯೆಂದರೆ ಕುರುಡು ನಂಬಿಕೆಯಲ್ಲ, ಎಚ್ಚರಿಕೆಯ ನಂಬಿಕೆ. ಎಲ್ಲಾ ಶಾಂತವಾದಾಗ ನಾನು ಸೊಸೈಟಿಯ ಹಿರಿಯ ಮಹಿಳೆಯರೊಂದಿಗೆ ಒಂದು ಚಿಕ್ಕ ಸುರಕ್ಷತಾ ಸಭೆ ಶುರು ಮಾಡಿದೆ. ಪ್ರತಿ ತಿಂಗಳು ಭೇಟಿಯಾಗುತ್ತೇವೆ. OTP, ನಕಲಿ ಕರೆ, ಔಷಧಿ ವಿತರಣೆ, ಡೋರ್ ಕ್ಯಾಮ್ 112 ಎಲ್ಲದರ ಬಗ್ಗೆ ಸರಳವಾಗಿ ಮಾತನಾಡುತ್ತೇವೆ. ಶರ್ಮಾ ಮತ್ತು ಸ್ಥಳೀಯ ಪೊಲೀಸ್ ತಂಡ ಒಂದು ಬಾರಿ ಬಂದು ವಿವರಿಸಿದರು ಕೂಡ. ಯಾವಾಗ ಕರೆ ಮಾಡಬೇಕು, ಏನು ಹೇಳಬೇಕೆಂದು ಉಷಾ ಅತ್ತಿಗೆ ನಕ್ಕು ಹೇಳುತ್ತಾರೆ, ಕಮಲಾ ಈಗ ನೀನು ನಮ್ಮ ಕ್ಯಾಪ್ಟನ್. ನಾನು ಹೇಳಿದೆ, ಇಲ್ಲ ಅತ್ತಿಗೆ, ಆ ರಾತ್ರಿ ಅಡಗಿಸಲಾದ ನನ್ನ ಧ್ವನಿಯನ್ನು ನೀವೆಲ್ಲರೂ ಸೇರಿ ಮರಳಿಕೊಟ್ಟಿದ್ದೀರಿ. ನಾನು ಇಂದಿಗೂ ಅದೇ ಕಮಲಾ. ಬೆಳಿಗ್ಗೆ ತುಳಸಿಗೆ ನೀರು ಹಾಕುತ್ತೇನೆ, ಮಂದಿರದ ಗಂಟೆ ಶಬ್ದ ಕೇಳುತ್ತೇನೆ, ಪೇಪರ್ನೊಂದಿಗೆ ಚಹಾ ಕುಡಿಯುತ್ತೇನೆ. ಆದರೆ ಈಗ ನನ್ನ ಬಾಗಿಲಿನ ಮೇಲೆ ಒಂದು ಚಿಕ್ಕ ಚೀಟಿ ಕೂಡ ಅಂಟಿಸಿದ್ದೇನೆ. OTP ಯಾರಿಗೂ ಇಲ್ಲ, ಔಷಧಿ ಡಾಕ್ಟರಿಂದಲೇ. ತೊಂದರೆಯಲ್ಲಿ 112 ಮತ್ತು ಮನಸ್ಸಿನಲ್ಲಿ ಒಂದು ದೃಢ ಮಾತು, ಪರಿವಾರ ಸಂಬಂಧಗಳಿಂದ ಆಗುತ್ತದೆ, ಆದರೆ ಸುರಕ್ಷತೆ ಸಾಕ್ಷಿಗಳಿಂದ. ನಿಮ್ಮ ದೈನಂದಿನ ಕೆಲಸ ಮತ್ತು ಔಷಧಿಗಳ ಮೇಲೆ ನಿಯಂತ್ರಣ ಇಡಿ.
OTP ಲಿಂಕ್ ಯಾರಿಗೂ ಹೇಳಬೇಡಿ. ಡೋರ್ ಕ್ಯಾಮ್, ಗಾರ್ಡ್, ಲಾಕ್, CCTV ಸಾಕ್ಷ್ಯವಾಗುತ್ತವೆ. ಅವುಗಳನ್ನು ಸಂಭಾಳಿಸಿ. ನೆರೆಹೊರೆಯವರು, ಗಾರ್ಡ್, ಡಾಕ್ಟರ್, ಬ್ಯಾಂಕ್ ಎಲ್ಲರೂ ನಿಮ್ಮ ಸುರಕ್ಷತಾ ತಂಡ. ಭಯವಾದರೆ ಧ್ವನಿ ಜೋರಾಗಿರಲಿ ಮತ್ತು 112ಕ್ಕೆ ಕರೆ ಮಾಡಿ. ನಾನು ಕಮಲಾದೇವಿ. ನಾನು ನನ್ನ ಧ್ವನಿಯನ್ನು ಮರಳಿ ಪಡೆದೆ. ನೀವು ನಿಮ್ಮ ಧ್ವನಿಯನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಈ ಕಥೆ ನಿಮಗೇನಾದರೂ ಕಲಿಸಿದ್ದರೆ ಕಾಮೆಂಟ್ನಲ್ಲಿ ಬರೆಯಿರಿ. ನಾನು ಎಚ್ಚರಿಕೆಯಿಂದ ಇರುತ್ತೇನೆ. ಇಂತಹ ಇನ್ನಷ್ಟು ಸತ್ಯಕ್ಕೆ ಹತ್ತಿರವಾದ ಕಥೆಗಳನ್ನು ಕೇಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಾಪ್ ಪರಿವಾರ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಇದರಿಂದ ನಮ್ಮ ಹಿರಿಯರು ಸುರಕ್ಷಿತವಾಗಿರಲಿ. ಮುಂದಿನ ಬಾರಿ ಒಂದು ಹೊಸ ಕಥೆಯೊಂದಿಗೆ ಸಿಗುತ್ತೇವೆ. ಅಲ್ಲಿ ಸತ್ಯ ಮತ್ತು ಧೈರ್ಯ ಮತ್ತೆ ಗೆಲ್ಲುತ್ತದೆ. ಧನ್ಯವಾದ. ವೀಕ್ಷಕರೇ, ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕೆ? ಕಂಟೆಂಟ್ ಕ್ರಿಯೇಟರ್ ಆಗಬೇಕೆ? ಯಾವ ರೀತಿಯ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಎಲ್ಲಿಂದ ಪಡೆದುಕೊಳ್ಳಬೇಕು, ಕನ್ನಡದಲ್ಲಿ ಯಾವ ರೀತಿ ತಯಾರಿಸಬೇಕು, ಇದಕ್ಕಾಗಿ ಯೂಟ್ಯೂಬ್, ಗೂಗಲ್, AI ಹೇಗೆ ಬಳಸಿಕೊಳ್ಬೇಕು, ಮನೆಯಲ್ಲೇ ಕುಳಿತು ಯಾವುದೇ ಖರ್ಚಿಲ್ಲದೆ ಕೇವಲ ನೆಟ್ವರ್ಕ್ ಬಳಸಿ ಆಂಡ್ರಾಯ್ಡ್ ಮೊಬೈಲ್ ಸಹಾಯದಿಂದ ಯಶಸ್ವಿ ಯೂಟ್ಯೂಬರ್ ಆಗಲು ಸಾಧ್ಯ. ಚಾನಲ್ ಐಡಿಯಾ, ಚಾನಲ್ ಕ್ರಿಯೇಟ್ ಮಾಡುವುದು, ಪ್ರತಿಭೆಗೆ ಅನುಗುಣವಾಗಿ ಕಂಟೆಂಟ್ ಮಾಡುವುದು, ವಿಡಿಯೋ ಮಾಡುವುದು, ಯೂಟ್ಯೂಬ್ನಲ್ಲಿ ಹಣ ಗಳಿಸುವುದು. ಈ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 70197275338. ಕಂಡೀಷನ್ಸ್ ಅಪ್ಲೈ.